ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಜನಪ್ರಿಯ ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಆದ್ರೆ ಇದೀಗ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂತ ಅಂದ್ರೆ KYC ಮಾಡಿಸ್ಬೇಕು, ಹಾಗೆ ಬಯೋಮೆಟ್ರಿಕ್ ಮಾಡಿಸ್ಬೇಕಾಗತ್ತೆ. ಇದು ಯಾಕಂದ್ರೆ ಅನರ್ಹರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಅನರ್ಹ ಖಾತೆಗಳು ಅಂದ್ರೆ ಯಾರೆಲ್ಲ ಈ IT GST ಫೈಲ್ ಮಾಡ್ತಾ ಇರ್ತಾರೆ ಅಥವಾ ಮೃತಪಟ್ಟವರ ಖಾತೆಗಳಿಗೂ ಕೂಡ ಹಣ ಜಮೆ ಆಗ್ತಾ ಇತ್ತು, ಅದನ್ನೆಲ್ಲ ಪರಿಷ್ಕರಣೆ ಮಾಡಿ ಪಟ್ಟಿ ಕೂಡ ರೆಡಿ ಆಗ್ತಾ ಇದೆ. ಹೀಗಾಗಿ ಇನ್ಮುಂದೆ 4 ಲಕ್ಷ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಹಣ ಬಂದ್ ಆಗಿದೆ. ಇದರ ಜೊತೆಗೆ ಈ KYC ಕೂಡ ಕಡ್ಡಾಯ ಮಾಡಲಾಗಿದೆ. ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ಆಪರೇಷನ್ ಗೃಹಲಕ್ಷ್ಮಿ ಅನರ್ಹರಿಗೆ ಶಾಕ್. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ದೊಡ್ಡ ಶಾಕ್ ನೀಡಿದೆ. ಅಂದ್ರೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಎಂದಿನಂತೆ ಬರಬೇಕು ಅಂತ ಅಂದ್ರೆ ಈ KYC ಮಾಡಿಸ್ಬೇಕಾಗತ್ತೆ, ಅಂದ್ರೆ ಬಯೋಮೆಟ್ರಿಕ್ ಮಾಡಿಸ್ಬೇಕಾಗತ್ತೆ. ಇದು ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ, ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಕಾದು ನೋಡಬೇಕು. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಗೃಹಲಕ್ಷ್ಮಿಯರು ಕೊಡಲೇಬೇಕು ಬಯೋಮೆಟ್ರಿಕ್. ಸರ್ಕಾರದಿಂದ ಗೃಹಲಕ್ಷ್ಮಿಯರ ಪರಿಷ್ಕರಣೆ ಪಟ್ಟಿ ರೆಡಿ ಆಗ್ತಾ ಇದೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಒಂದು ಪರಿಷ್ಕರಣೆಯನ್ನ ಮಾಡ್ತಾ ಇದೆ. ಇನ್ಮುಂದೆ 4 ಲಕ್ಷ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಹಣ ಬಂದ್ ಆಗತ್ತೆ. ಮೃತ ಹಾಗೂ IT GST ಫೈಲ್ ಮಾಡಿದ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. 1.95 ಲಕ್ಷ ಮೃತರು, ಹಾಗೆ 1.96 ಲಕ್ಷ IT GST ಪಾವತಿದಾರರು ಇರೋದು ಬೆಳಕಿಗೆ ಬಂದಿದೆ. ಕಳೆದ 5 ತಿಂಗಳಿಂದ ಮೃತರ ಖಾತೆಗೂ ಕೂಡ ಸರ್ಕಾರಿ ಹಣ ಜಮೆಯಾಗ್ತಾ ಇತ್ತು. ಸರ್ಕಾರಿ ಹಣ ಅಂದ್ರೆ ಇದೇನು ಸರ್ಕಾರ ಕೊಡ್ತಾ ಇರುವಂತಹ ಹಣ ಅಲ್ಲ, ಇದು ಇಂಡೈರೆಕ್ಟ್ ಆಗಿ ಇದು ಜನರ ದುಡ್ಡು. ನಾವೇನು ಟ್ಯಾಕ್ಸ್ ಪೇ ಮಾಡ್ತೀವಿ ಅದನ್ನೇ ಸರ್ಕಾರ ಈ ಯೋಜನೆಗಳಿಗೆ ಇಂಪ್ಲಿಮೆಂಟ್ ಮಾಡುತ್ತೆ. ಹಾಗೆ 2,000 ಏನು ಪ್ರತಿ ತಿಂಗಳು ಹಾಕ್ತಾ ಇತ್ತು, ಇದು ನಮ್ಮದೇ ದುಡ್ಡು. ಆದ್ರೆ 5 ತಿಂಗಳಿಂದ ಇದು ವೇಸ್ಟ್ ಆಗ್ತಾ ಇದೆ. ಮೃತರ ಖಾತೆಗೆ ಸರ್ಕಾರಿ ಹಣ ಹೋಗಿ ಬಿದ್ದಿದೆ. ಇದನ್ನ ಮತ್ತೆ ರಿಕವರ್ ಮಾಡೋದಾದ್ರೂ ಹೇಗೆ? ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ವಾಪಸ್ ಪಡಿತೀವಿ ಅಂತ, ಬಟ್ ಪ್ರಾಕ್ಟಿಕಲಿ ಇದು ಸಾಧ್ಯನಾ? ಕಾದು ನೋಡಬೇಕು. ಹಾಗೆ ಈ ಹಣ ಕಡಿತದಿಂದ ತಿಂಗಳಿಗೆ 80 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಇದರ ಜೊತೆಗೆ 4.30 ಲಕ್ಷ ಗೃಹಲಕ್ಷ್ಮಿಯರ ಹಣಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಮೃತರ ಹೆಸರಲ್ಲಿ ಬ್ಯಾಂಕ್ನಲ್ಲಿ 120 ಕೋಟಿ ಹಣ ಇದೆ. ಇದನ್ನ ರಿಕವರ್ ಮಾಡೋಕೆ ಸಾಧ್ಯನಾ? ಈ ಹಣ ಮತ್ತೆ ವಾಪಸ್ ಪಡೆಯೋದಕ್ಕೆ ಇಲಾಖೆ ಮುಂದಾಗಿದೆ. ಬಟ್ ಯಾವ ರೀತಿ ವಾಪಸ್ ಪಡೀತಾರೆ, ಏನು ಎತ್ತ, ಎಲ್ಲವನ್ನೂ ಕೂಡ ಮುಂದೆ ಕಾದು ನೋಡಬೇಕಿದೆ. ಇನ್ಮುಂದೆ ಈ KYC ಕಡ್ಡಾಯ ಮಾಡಲಾಗಿದೆ. ತಿಂಗಳಿಗೆ 80 ಕೋಟಿ ಉಳಿಸೋದಕ್ಕೆ ಸರ್ಕಾರ ಈ ಒಂದು ಹೊಸ ಉಪಾಯವನ್ನ ಮಾಡ್ತಾ ಇದೆ. ಹಾಗೆ ಯಾರೆಲ್ಲ ಈ KYC ಮಾಡಿಸಿರೋದಿಲ್ಲ ಅಂಥವರಿಗೆ ಹಣ ಬರೋದಿಲ್ಲ. ಆಲ್ರೆಡಿ 10,000 ಮಂದಿ ಇದನ್ನ ಮಾಡಿಸಿಲ್ಲ, ಹೀಗಾಗಿ ಹಣ ಅವರ ಅಕೌಂಟ್ಗೆ ಹೋಗೋದಿಲ್ಲ. 1.31 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ ಆಗಿರುತ್ತೆ. ಅದರಲ್ಲೂ ಈ ಗ್ರಾಮೀಣ ಭಾಗದಲ್ಲಿ ಈ ಬಯೋಮೆಟ್ರಿಕ್ ಸ್ವಲ್ಪ ಕಷ್ಟ ಆಗಬಹುದು ಗ್ರಾಮೀಣ ಭಾಗದ ಮಹಿಳೆಯರಿಗೆ. ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಇನ್ನು ಸರ್ಕಾರದ ಈ ಒಂದು ನಿರ್ಧಾರದ ಬಗ್ಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತಾಡಿದರೆ, ಬನ್ನಿ ಕೇಳೋಣ. ಈಗ 3 ತಿಂಗಳಿಂದ ಬಂದಿಲ್ಲ. ಒಟ್ಟು ಎಷ್ಟು ವರ್ಷದಿಂದ ನೀವು ಹಣವನ್ನು ಪಡೀತಾ ಇದ್ದೀರಾ? ಆಗಿರೋದು 58 ಸಾವಿರ ಬಂದದೆ. ಬತ್ತಿದ್ದು ಚೆನ್ನಾಗಿರೋದು. ಈಗ ಹೆಬ್ಬೆಟ್ಟು ಅಂತಂದ್ರೆ ನಾವೆಲ್ಲೋಗಿ ಹೆಬ್ಬೆಟ್ಟು ಕೊಡೋಣ, ಅದು ತಪ್ಪು. ಅದು ಮಾಡಬಾರ್ದಾಯ್ತು. ಈಗ ಕೊಡ್ಬೇಕಾ ಹಣ? ಕಂಟಿನ್ಯೂ ಮಾಡಬೇಕಾ? ಕಂಟಿನ್ಯೂ ಮಾಡಬೇಕು. ಬಡವ್ರ ಬಗ್ಗರಿಗೆ, ಮುತ್ಕಿ ಮೋಟರ್ಗೆ ಮಾತ್ರೆ ಖರ್ಚಿಗೆ, ಅವ್ರಿಗೆ ಮಾತ್ರೆಗಳಿಗೆ ಅತಿ ಬಡವರು ಇರ್ತಾರೆ, ಪೂರ್ತಿ ಮನ್ಬಿಟ್ಟಿರೋರು ಇರ್ತಾರೆ. ಅವ್ರಿಗೆ ಮಾತ್ರೆ ಖರ್ಚಿಗೆ ಅದಕ್ಕೆ ಬೇಕಾಯ್ತದಲ್ವಾ, ಕೊಡಬೇಕು. ಅದು ಕಂಟಿನ್ಯೂ ಮಾಡಬೇಕು. ಹೇಗೆ 5 ತಿಂಗಳಿಂದ ಬರಲಿಲ್ಲ ನಮಗೆ. ಅದೇನು ಅನ್ನೋದೇ ಗೊತ್ತಿಲ್ವಲ್ಲವ ನಮಗೆ. ಕೇಳಿಲ್ವಾ? ನಾವೇನು ಕೇಳಲಿಲ್ಲ. ನಮ್ದು ಹೆಬ್ಬೆಟ್ಟು ನಮ್ಗೇನು ಗೊತ್ತಾಗಲ್ದು. ಅಯ್ಯೋ ಅದೆಲ್ಲ ನಮ್ಗೆ ಗೊತ್ತಾಗಲ್ದು ಕಣವ. ನಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಎಲ್ಲಿ ಮಾಡ್ಬೇಕು ಅವೆಲ್ಲ? ಅದೇ ಗ್ರಾಮವನ್ನಲ್ಲಂತೆ. ಪಂಚಾಯತಿ ಒಳಗೆ ಮಾಡ್ಬೇಕಾ? ಈಗ ಏನ್ ಹೇಳ್ತೀರಾ? ಹಣ ಬರ್ಬೇಕು. ನಾವು ಬಡವರಲ್ವಾ.
ಹಾಂ ನಮ್ಗೆ ಬರಬೇಕು. ಹಣ ಎಷ್ಟು ಉಪಯೋಗ ಆಗುತ್ತೆ ಅದು ನಿಮ್ಗೆ? ಏತ್ಕರು ನಮಗೆ ಸಂಸಾರ ಕಾಯ್ತದೆ. ಈಗೆಲ್ಲನೇ ಹೆಚ್ಚಿಸ್ಬಿಟ್ಟವ್ರೆ ಎಲ್ಲ ಬೆಲೆನೂ. ಒಂದು ಎಣ್ಣೆ ಒಂದು ಪಾಕಿಟ್ ತಗೊಂಡ್ರೆ 170-80 ರೂಪಾಯಿ ಕೊಡಬೇಕು. ಪ್ರತಿಯೊಂದು ಹೆಚ್ಚಿಸವ್ರೆ. ನಮ್ಗೆ ಹಣ ಬರಬೇಕು. ಏನು ಹೇಳ್ತೀರಾ, ಅದು ತಪ್ಪು ಅಂತ ಹೇಳ್ತೀವಿ. ಎಲ್ಲ ಬೆಲೆನೂ ಜಾಸ್ತಿ ಮಾಡ್ಕೊಯ್ತಾವ್ರಲ್ಲ. ಈಗ ದಿನಸಿ ಎಲ್ಲ ರೈಟ್ ಜಾಸ್ತಿ ಮಾಡ್ತಾವ್ರಲ್ವಾ, ಸಿಲಿಂಡ್ರು ಎಲ್ಲ ಜಾಸ್ತಿ ಮಾಡಿದ್ರಲ್ವಾ. ಹಾಂ, ಹಂಗೆ ಅಂತೀವಿ ನಾವು ಹೇಳ್ತೀವಿ. ದುಡ್ಡು ಏನಾರು ಮನೆ ಭಂಗ ಮಾಡ್ಕೋತೀವಿ ಮೇಡಮ್ ಅವ್ರೆ. ನಾವು ಬಡವರು, ಮಕ್ಕಳು ಹೇಗೆ ಒಬ್ಬನೇ ಮಗ, ಸೊಸೆಗೆ ಡೆಲಿವರಿ ಆಗಿದೆ, ಇನ್ನೊಬ್ರ ಸಾಲ ಮಾಡಿದ್ದೀವಿ, ಅವ್ರಿಗೆ ಕೊಡ್ಬೇಕು ತಾನೆ. ನಾವು ಕೈಲಿ ಹಬ್ಬಟ್ಟು ಕೊಡಕ್ಕೆ ಹಾಕುತ್ತಾನ ನನ್ನ ಮಗಳೇ ಹೋಗಿ ಹೋಗಿ. ಅದೇ ಅಲ್ಲ, ವಯಸ್ಸಾದ ಮೇಲೆ ಹೆಂಗ್ ಮಾಡೋದು ನಾವು? ಹೌದು, ನಿಮ್ ಕೈ ತೋರಿಸಿ ಸೌದೆ ಇದೆ ಅಲ್ವಾ, ಸೌದೆ ಇದ್ರೆ ತಗೊಳುತ್ತಾ ಇದು? ತಗೊಳತ್ತೆ ಇಲ್ಲಲ್ಲ. ಅದೇ ಮತ್ತೆ ಆಗಿತ್ತು. ಏನ್ ಹೇಳ್ತೀರಾ ಸರ್ಕಾರಕ್ಕೆ ಈ ತರ ಇರುವಾಗ? ಈಗ ಹೆಬ್ಬಟ್ಟು ನಮ್ದು ಬರ್ಲಿದ್ರೆ ಕೊಡ್ಬೋದು, ಬರ್ಲದ್ರಿಂದ ಏನ್ ಮಾಡ್ತೀವಪ್ಪ ಅಂತೀವಿ. ಅಲ್ಲ ಅಷ್ಟಲ್ಲ ನನ್ನ ಮಗಳ, ಇನ್ನೇನ್ ಮಾಡಂಗದೀವಪ್ಪ. ಈ ತರ ಹೊಸ ರೂಲ್ಸ್ ಮಾಡೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಒಳ್ಳೇದು ಅಂತ ಅಂತೀವಿ. ಇನ್ನು ನಾವು ಈಗ ನಮ್ಮ ಹೆಬ್ಬಟ್ಟು ಕೊಟ್ಟು ಬಂದು ಕೂಡಲೇ ತಗೊಳೋರು ಇರ್ತಾರೆ, ನಮಗೆ ಬರಲ್ಲ ಅಂತಾರೆ. ಅಲ್ಲ ಹೇಳೋದು ಅಲ್ಲ, ಒಳ್ಳೇದು ಮಾಡಿದಾರೆ ಪಾಪ, ಹೆಣ್ಮಕ್ಳಿಗೆ ಅನುಕೂಲ ಮಾಡಿದಾರಪ್ಪ. ನಾವು ಹಂಗೆ ನಡ್ಕೋಬೇಕಲ್ಲ. ಅದು ಮೇಡಮ್, ಅದು ಪ್ರತಿಯೊಂದು ಸಲಾಗೆ ಒಬ್ಬಟ್ಟು ಹೋಗೋಕ್ಕಾಗಲ್ಲ. ಜನಗಳು ಕೆಲಸ ಇರ್ತಾರೆ, ಕೆಲವರು ವಯಸ್ಸಾಗಿರ್ತಾರೆ, ಕೆಲವರು ಮೈ ಹುಷಾರಿಲ್ಲ, ಅವ್ರಿಗೆ ಒಂದು ಜನ ಬೇಕು ತಗೊಂಡು ಹೋಗೋಕ್ಕೆ. ಅದು ಬದಲು ಡೈರೆಕ್ಟು ಈಗ ಹೆಂಗೆ ಬೇರೆ ಥರ ಬರ್ತಾ ಇದೆ ಆ ಥರ ಡೈರೆಕ್ಟ್ ಬಂದರೆ ಒಳ್ಳೇದು. ರೆಡಿ ಇದ್ದೀನಿ ಮೇಡಮ್. ಈಗ ಏನಾಗುತ್ತೆ ಅಂದರೆ, ಈಗ 3 ಮಂತ್ಗೆ 6 ಮಂತ್ಗೆ ಒಂದ್ಸಲ ವೆರಿಫೈ ಆದರೆ ಪರವಾಗಿಲ್ಲ. ಪ್ರತಿ ತಿಂಗಳು ಹೋಗಬೇಕು ಅಂದರೆ ತುಂಬ ಕಷ್ಟ ಇದೆ. ಮನೆಯಲ್ಲಿ ಕೆಲಸ ಇರ್ತಾರೆ, ಇನ್ನೂ ಒಂದು ಜನ ಅವರು ಕೆಲಸ ಆಗಿ ಹೋಗ್ತಾರೆ, ಕೆಲಸ ರಜೆ ಆಗಿಬಿಟ್ಟು ಅವ್ರ ಜೊತೆಗೆ ಹೋಗ್ಬೇಕು. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಈ ಸರ್ಕಾರದ ಈ ಡಿಸಿಷನ್ ಏನಿದೆ, ನಿರ್ಧಾರ ಏನಿದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಒಬ್ರು ಕಾಲರ್ ಇದ್ದಾರೆ, ಸುರೇಶ್ ಅಂತ, ಹಾವೇರಿಯಿಂದ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ಈ ಮೊದಲನೇದಾಗಿ ಈ ಸರ್ಕಾರದ ನಿರ್ಧಾರದ ಬಗ್ಗೆ ಮಾತಾಡೋಕ್ಕೂ ಮುನ್ನ, ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಫಲಾನುಭವಿ ಇದ್ದಾರಾ, ಹೇಗೆ ಸರ್? ಇದಾರೆ ಮೇಡಮ್. ಎಷ್ಟು ಯೂಸ್ ಆಗ್ತಾ ಇತ್ತು? ಮೇಡಮ್ ತುಂಬಾ ಯೂಸ್ ಆಗ್ತಾ ಇದೆ ಮೇಡಮ್. ಇದು ಯೂಸ್ ಆಗ್ತಾ ಇದೆ. ಹೌದು ಮೇಡಮ್. ಸೊ ಈಗ ಒಂದು ಹೊಸ ನಿರ್ಧಾರ ತಗೊಂಡಿದೆ ಸರ್ಕಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಈ ಸರ್ಕಾರ ಈ ನಿರ್ಧಾರ ತಗೊಂಡದ್ದು 100ಕ್ಕೆ 100 ಚೆನ್ನಾಗಿದೆ ಮೇಡಮ್. ಅಂದ್ರೆ ಎಲ್ಲೂ ವೇಸ್ಟ್ ಆಗ್ಬಾರ್ದು ಅನ್ನೋ ನಿಟ್ಟಲ್ಲಿ ಈ ರೀತಿ ನಿರ್ಧಾರ ತಗೊಂಡಿದೆ. ಆದ್ರೆ ಇದು ಹೇಳಿ ಸರ್. ಸರ್ಕಾರದ ಹಣ ಪೋಲ್ ಆಗ್ಬಾರ್ದು ಅಂತ ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಮೇಡಮ್. ಹೌದು ಮೇಡಮ್, ಇದು ಮಾಡಿದ್ದು 100ಕ್ಕೆ 100 ಚೆನ್ನಾಗಿದೆ ಮೇಡಮ್. ಆದ್ರೆ ಸರ್, ಇದನ್ನ ಮುಂಚೆನೆ ಮಾಡಿದ್ರೆ ಒಳ್ಳೇದಾಗ್ತಿತ್ತಲ್ವಾ? ಈಗ ಯಾವಾಗ 3 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ್ರು ಆಗ್ಲೇ ಇದನ್ನೆಲ್ಲ ನೋಡ್ಕೊಳ್ಬಹುದು. ಅಂದ್ರೆ ಮೃತಪಟ್ಟಿರೋರು ಬಿಡಿ, ಅದನ್ನ ನಾವೇನು ಇದು ಮಾಡಕ್ಕಾಗಲ್ಲ. ಬಟ್ ಈ IT GST ಫೈಲ್ ಮಾಡೋದು ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ, ಇದನ್ನೆಲ್ಲ ಮುಂಚೆನೆ ಮಾಡ್ಬೋದಿತ್ತಲ್ವಾ? ಈಗ ಸುಮ್ಮನೆ ಅಷ್ಟೊಂದು ದುಡ್ಡು ವೇಸ್ಟ್ ಆಗಿ ಹೋಯ್ತಲ್ವಾ? ಇದನ್ನ ರಿಕವರ್ ಮಾಡೋದಕ್ಕೆ ಸಾಧ್ಯನಾ, ಹೇಗೆ? ಆಗಲ್ಲ ಮೇಡಮ್. ಆದ್ರೆ ಇದು ಒಂದು ಬಡವರಿಗೆ ಉಪಯೋಗಲಿ ಅಂತ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂತು ಮೇಡಮ್. ಆದ್ರೆ ಈ ತರ ದುರುಪಯೋಗ ಪಡ್ಕೊಂತಾರೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ ಮೇಡಮ್. ಆದ್ರೆ ಸರ್ಕಾರದ ಈ ನಿರ್ಧಾರ ಇವಾಗ 100ಕ್ಕೆ 100 ಸಫಲ ಆಗುತ್ತೆ ಅಂತ ನಂಬಿಕೆ ಇದೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ರೂಪಾ ಅಂತ, ಧಾರವಾಡದಿಂದ. ನಮಸ್ತೆ. ಹಲೋ, ನಮಸ್ತೆ ರೂಪಾ ಅವರೇ. ಹಲೋ ಮೇಡಮ್, ನಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಮೇಡಮ್. ಎಷ್ಟು ತಿಂಗಳಾಯ್ತು ಸರ್? ಈ 1 ವರ್ಷ ಆಯ್ತು ಮೇಡಮ್. ಅದು ಇದನ್ನ IT GST ಅಂತೇಳಿ ಇದನ್ನ ಮಾಡಿದ್ರು ಮೇಡಮ್. ಓಕೆ, IT GST ಫೈಲ್ ಮಾಡ್ತಿದ್ದೀರಾ ನೀವು? ಇಲ್ಲ ಮೇಡಮ್, ಅಲ್ಲಿ ಹೋಗಿ IT GST ಆಫೀಸಿಗೆ ಹೋಗಿ ನಾವೆಲ್ಲ ತಂದು ಮಕ್ಕಳ ಕಲ್ಯಾಣ ಆಫೀಸಿಗೆ ಕೊಟ್ಟಿದ್ದೀವಿ ಮೇಡಮ್. ಓಕೆ ಓಕೆ, ಎಲ್ಲ ಕೊಟ್ಟರು. ಅವ್ರು ಏನು 1 ವರ್ಷ ಆಯ್ತು, ನಾವಿನ್ನು ಬೆಂಗಳೂರಿಗೆ ಕಳಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಅದೇ ಇನ್ ಮುಂದೆ ಬಯೋಮೆಟ್ರಿಕ್ ಬರುತ್ತೆ ಸರ್, ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ, ನಿಮ್ಮ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ. ಅಂದ್ರೆ 1 ವರ್ಷದಿಂದ ಬರ್ತಾ ಇಲ್ವಾ ನಿಮ್ಗೆ? ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ. ಹೇಳಿ ಮೇಡಮ್. ಅದೇ 1 ವರ್ಷದಿಂದ ಬರ್ತಾ ಇಲ್ವಾ ಅಂತ? ಬರ್ತಾ ಇಲ್ಲ ಮೇಡಮ್. 1.5 ವರ್ಷ ಆಯ್ತು ಮೇಡಮ್. ಈಗ 2 ಕಂತು ಅಷ್ಟೇ ಬಂದಿದೆ, ಮತ್ತೆ ಹೊಳ್ಳಿ ಬಂದೇ ಇಲ್ಲ ಮೇಡಮ್. ಓಕೆ ಓಕೆ ಓಕೆ, ಆದಷ್ಟು ಬೇಗ ಸೊಲ್ಯೂಷನ್ ಸಿಗುತ್ತೆ. ಈಗ ನೆಕ್ಸ್ಟ್ ಈ KYC ಎಲ್ಲ ಅಪ್ಡೇಟ್ ಆದ್ಮೇಲೆ ಸೊಲ್ಯೂಷನ್ ಸಿಗುತ್ತೆ, ಏನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ರಂಗಸ್ವಾಮಿ ಅಂತ. ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಸೊ ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಫಲಾನುಭವಿ ಇದ್ದಾರಾ ಸರ್, ಹೇಗೆ? ಒಬ್ಬರೇ, ನಮ್ಮ ಮನೆಗೆ ಒಬ್ಬರೇ ಇರೋದು ಮೇಡಮ್. ಅಷ್ಟೇ, ಏನಿಲ್ಲ, ಬಂದಿಲ್ಲ ದುಡ್ಡು. ಬಂದಿಲ್ಲ? ಎಷ್ಟು ಟೈಮ್ ಆಯ್ತು ಸರ್?
ಹಾಗೆ 3 ತಿಂಗಳು 4 ತಿಂಗಳು ಬಂದಿಲ್ಲ. ಅಂದ್ರೆ ನೀವು ಒಬ್ಬರೇ ಇರೋದಾ ಮನೆಯಲ್ಲಿ? ಮೇಡಮ್ ಅವ್ರೆ ಇದ್ದಾರೆ. ಸೊ ಈ ಹಿಂದೆ ನೀಟಾಗಿ ಬರ್ತಾ ಇತ್ತಾ ಕರೆಕ್ಟಾಗಿ? ಇಲ್ಲ, ಕವಿ ಕಟ್ಟಾಗ್ತಿತ್ತು, ಗೊತ್ತಿರ್ಲಿಲ್ಲ. ಸೊ ನೀವು ಹೋಗಿ ಕೇಳಿದ್ರ, ಯಾರನ್ನಾದ್ರೂ ಇಲಾಖೆಗೆ ಹೋಗಿ ಕೇಳಿದ್ರ? ಯಾರು ಕೇಳಿಲ್ಲ ಮೇಡಮ್. ಓಕೆ ಓಕೆ, ನೋ ಪ್ರಾಬ್ಲಮ್. ಯಾಕೆಂದ್ರೆ ನೆಕ್ಸ್ಟ್ ಬಯೋಮೆಟ್ರಿಕ್ ಎಲ್ಲ ಆದ್ಮೇಲೆ ಯಾರೆಲ್ಲ ಅರ್ಹರಿರ್ತಾರೆ ಅವ್ರ ಅಕೌಂಟಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ. ಸೊ ಏನು ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅಂತ ಸುಮ್ಗೆ ಅದಕ್ಕೆ ಫೋನ್ ಮಾಡ್ಬೇಕು ಕೇಳಿದೆ, ಅದಕ್ಕೋಸ್ಕರ. ಹಾ ಹಾ ಹಾ, ಎಷ್ಟು ಟೈಮ್ ಆಯ್ತು ಸರ್ ಬರ್ದೇನೆ? ಆಲೆ ಒಂದು 3-4 ತಿಂಗಳು ಆಗಿದ್ದು ಬಂದಿಲ್ಲ. 3-4 ತಿಂಗಳು. ಓಕೆ, ಬರುತ್ತೆ ಬರುತ್ತೆ. ಅಂದ್ರೆ ಅರ್ಹರಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಎಸ್, ಇನ್ನು ಬಯೋಮೆಟ್ರಿಕ್ ಮಾಡಿಸಿ. ಈಗೇನು ಸರ್ಕಾರ ಒಂದು ಹೊಸ ನಿರ್ಧಾರನ ತಗೊಂಡಿದೆ, ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ. ಬಯೋಮೆಟ್ರಿಕ್ ಮಾಡಿಸಿ, ಅದಾದ್ಮೇಲೆ ಖಂಡಿತವಾಗಿಯೂ ಬರುತ್ತೆ. ಅಂತ ಹೇಳ್ತಾ ಇದೀವಿ, ನಾವು ಕೂಲಿ ಮಾಡ್ಕೊಂಡು ತಿನ್ಬೇಕು, ಪೇಮೆಂಟ್ ಜಾಸ್ತಿ ಮಾಡ್ತಿಲ್ಲ, ಯಾರು ಸಂಬಳಗಳು ಆಗ್ತಿಲ್ಲ, ಅದಕ್ಕೋಸ್ಕರ ಏನೋ ಕೇಳೋಣ ಅಂತ ನಾವು. ಇಲ್ಲ ಸರ್, ಏನು ತಲೆ ಕೆಡ್ಸ್ಕೋಬೇಡಿ. ಯಾಕಂದ್ರೆ ನೀವು ಅರ್ಹರಿದ್ರೆ ಖಂಡಿತವಾಗ್ಲೂ ಬರುತ್ತೆ. ನಂದು 56 ವರ್ಷ ಆಗಿತ್ತು ನಂದು. ನಮಗೆ 34 ಅವ್ರು ಎಲ್ಲೂ ಕೆಲಸ ಮಾಡಕ್ಕಲ್ಲ, ಇರೋರಿಬ್ರು, ಅದಕ್ಕೋಸ್ಕರ ಮೇಡಮ್ ಅದೇ. ಇಲ್ಲ ಸರ್, ಏನು ಯೋಚನೆ ಮಾಡಬೇಡಿ. ನೆಕ್ಸ್ಟ್ ಬಯೋಮೆಟ್ರಿಕ್ ಎಲ್ಲ ಮಾಡಿಸಿ, ಬರುತ್ತೆ. ಅರ್ಹ ಖಾತೆ ಆಗಿದ್ರೆ ಖಂಡಿತವಾಗಿಯೂ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಪುಷ್ಪಲತಾ ಅಂತ ಬೆಂಗಳೂರಿಂದ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸೊ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಹೇಗೆ? ಮೇಡಮ್, ಗೃಹಲಕ್ಷ್ಮಿ ಹಣಕ್ಕಿಂತ ಈ ಸರ್ಕಾರ ಮಾಡಿರೋದು ಒಂದು ಚೆನ್ನಾಗಿದೆ. ಯಾಕೆ ಅಂತ ಅಂದ್ರೆ ಈ ತುಂಬಾ ಮನೆಯಲ್ಲಿ ಇರುತ್ತೆ, ಅವ್ರನ್ನ ಯಾರು ಕರ್ಕೊಂಡು ಹೋಗಲ್ಲ, ಇದ್ ಮಾಡಲ್ಲ, ಅವ್ರಿಗೆ ಒಳ್ಳೆ ಅನುಕೂಲ ಆಗಿದೆ. ಮತ್ತೆ ಅವ್ರಿಗೆ ಕಾಯಿಲೆಗಳು ಇರುತ್ತೆ, ಅವ್ರನ್ನ ಮೆಡಿಸಿನ್ ಕೊಡ್ಸಕ್ಕೆ ಮಕ್ಳುಗಳಿದ್ರು ಕೊಡ್ಸಲ್ಲ. ಈಗಿನ ಜನರೇಷನ್ ಅಲ್ಲಿ ತಂದೆ ತಾಯಿ ಮಾಡೋದ್ರಿಂದ ಸರ್ಕಾರ ಮಾಡೋದು ಒಳ್ಳೆ ಇದಿದೆ. ಆದ್ರೆ ಇದ್ರಿಂದ ಕೆಲವೊಂದು ಸ್ವಲ್ಪ ಜನ ಅನುಕೂಲನೂ ಮಾಡ್ಕೊತಾ ಇದ್ರೆ ಅನಾನುಕೂಲನೂ ಇದೆ ಕೆಲವೊಂದು ಮೆಂಬರ್ಗೆ. ಹಂಗಾಗಿ ಬಡವ್ರಿಗೆ ಒಳ್ಳೇದಾಗುತ್ತೆ, ಮತ್ತೆ ಮಧ್ಯಮ ವರ್ಗದವ್ರಿಗೂ ಇದು ಅನುಕೂಲ ಆಗುತ್ತೆ. ಇದರಿಂದ ಎಷ್ಟೋ ಜನ ಜೀವನ ಕಟ್ಕೊಂಡಿರುತ್ತೆ. ಹಂಗಾಗಿ ಇದು ಮುಂದುವರೆದ್ರೆ ಒಳ್ಳೇದು. ಸರ್ಕಾರ ಚೆನ್ನಾಗಿ ಮಾಡಿದೆ ಅಂದ್ರೆ ಇದು ಮುಂದುವರಿಯುತ್ತೆ, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಅನರ್ಹರು ಯಾರಿದ್ದಾರೆ ಅಂದ್ರೆ ಈಗ ಒಂದು ಮುಂಚೆ ಅವರು ನಾಮಿನಿ ಆಗಿರ್ತಾರೆ, ಬಟ್ ಸ್ಟಿಲ್ ಅದಾದ್ಮೇಲೆ ಅವ್ರು ತೀರ್ಕೊಂಡ್ರು ಕೂಡ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ ದುಡ್ಡು. ಹಾಗೆ IT GST ಫೈಲ್ ಮಾಡ್ತಾ ಇರ್ತಾರೆ. ಏನ್ ಮಾಡಿದ್ದಾರೆ ಗೊತ್ತಾ ಮೇಡಮ್, ನಾವು ನೋಡಿದಂಗೆನೆ, ನಾನು ಅಬ್ಸರ್ವ್ ಮಾಡಿದಂಗೆನೆ, ನಂಗೆ ಅಂದ್ರೆ ಒಂದ್ ಮನೇಲಿ ಅತ್ತೆ ಇರ್ತಾರೆ. ಓಕೆ, ಅತ್ತೆಗೆ ಇನ್ನೊಬ್ರು ಜೊತೆ ಬಂದಿರ್ತಾರೆ, ಅವರು ಅತ್ತೆ ಆಗಿರ್ತಾರೆ. 3 ಜನರೇಷನ್ ಇವಾಗ ತಗೊಂತಾ ಇದಾರೆ. ಹೌದು. ಆತರ ಅದನ್ನ ಕಂಡಿಡಿದು ಅದನ್ನ ಕ್ಯಾನ್ಸಲ್ ಮಾಡಿ, ಸೊ ಅದೆಲ್ಲ ಕಟ್ ಆಗುತ್ತೆ ಇವಾಗ ಒಂದ್ ಮನೇಲಿ ಒಬ್ರಿಗೆ ಮಾತ್ರ. ಮೇಡಮ್, ಅದು ಮಾಡ್ಬೇಕು. ಮತ್ತೆ ಏಜ್ ಆದವ್ರಿಗೆ, ಮಧ್ಯಮ ವಯಸ್ಕರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪುಷ್ಪಲತಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಗೃಹಿಣಿ ಫಲಾನುಭವಿ ತ್ರಿವೇಣಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸರ್ಕಾರದ ಈ ಒಂದು ನಿರ್ಧಾರ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರಿ ಅನ್ಸುತ್ತಾ ನಿಮಗೆ? ಹೇಗೆ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಫಸ್ಟ್ ಒಂದು ಇದೇ ಇದರಲ್ಲಿ ನಿಮ್ಮ ಚಾನಲ್ ಅಲ್ಲಿ ಮಾತಾಡೋದಕ್ಕೆ ಇದು ಮಾಡಿದಾಗ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಂಗೆ ತುಂಬಾ ಖುಷಿ ಇತ್ತು. ಬಟ್ ಸಿದ್ದರಾಮಯ್ಯ ಅವರು ಇದನ್ನ ಮಾಡಿರೋದು ತುಂಬಾ ಒಳ್ಳೆ ಇದನ್ನ ಮಾಡಿ ಹೋಗಿದ್ದಾರೆ. ಇನ್ನೊಂದು ಪೋಸ್ಟ್ ಆಫೀಸ್ಗೆ ಹೋಗ್ತಾರೆ. ಇಲ್ಲಿ ಮಾಮೂಲಿ ವಯಸ್ಸಾಗಿರೋರೆಲ್ಲ ಪೋಸ್ಟ್ ಆಫೀಸ್ಗೆ ಹೋಗ್ತಾರೆ. ಬಟ್ ಏನಾಗಿರುತ್ತೆ ಅಂದ್ರೆ ಇವಾಗ ಅವರು ಇದ್ರ ಮೇಲೆ ರೂಟ್ ಮೇಲೆ ಹೋಗ್ಬಿಟ್ಟಿರ್ತಾರೆ. ಪೋಸ್ಟ್ ಆಫೀಸ್ ಇವ್ರುಗಳು ಹೊಟ್ಟೋಗ್ಬಿಟ್ಟಿರ್ತಾರೆ. ಏನಾಗಿದೆ, ಪಾಪ ವಯಸ್ಸಾಗಿರೋರೆಲ್ಲ ಕಾಯ್ಕೊಂಡು ಕೂತಿರ್ತಾರೆ, ಪೋಸ್ಟ್ ಆಫೀಸಲ್ಲಿ ಕಾಯ್ಕೊಂಡು ಕೂತಿರ್ತಾರೆ, ಇದೇ ದುಡ್ಡುಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ. ಬೆಳಿಗ್ಗೆ ಒಂದು 9 ಗಂಟೆ 10 ಗಂಟೆ ಒಳಗಡೆ ಹೋದ್ರೆ ಒಂದು ಸ್ವಲ್ಪ ಜನಕ್ಕೆ ಕೊಡ್ತಾರೆ. ಅದಕ್ಕೆ ಒಬ್ಬರಿಗೆ ವಯಸ್ಸಿರ್ತಾರೆ. ಆಮೇಲೆ ಈ ಏರಿಯಾ ವೈಸ್ ಮೇಲೆ ಅವ್ರು ಹೊಟ್ಟೋಯ್ತು ಅಂತಂದ್ರೆ ಅವ್ರನ್ನೇ ಕಾಯ್ಬೇಕು. ಈ ಅಮೌಂಟ್ ತಗೊಳೋದಕ್ಕೆ ಅವ್ರು ಬರೋ ತನಕನೇ ಕಾಯ್ಬೇಕು. ಮತ್ತೆ ಇನ್ಯಾರಿಗೂ ಕೊಡೋದಕ್ಕೆ ಇದಿರಲ್ಲ. ಅಲ್ಲಿ ಆಫೀಸಲ್ಲಿ ಕೇಳಿದ್ರೆ ಅವರು ಏರಿಯಾ ಮೇಲೆ ಹೋಗಿದ್ದಾರೆ, ಬರ್ತಾರೆ, ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಮಾಡಿ ಮೇಲೆ ಹೋದ್ರೆ ಅವರು ಮಾಮೂಲಿ ಏಜ್ ಆಗಿರೋರು ಹತ್ತಿ ಹಿಡಿಯೋದಕ್ಕಾಗಲ್ಲ, ಪಾಪ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿ ವಿಜಯನಗರ, ನಮ್ದು ಸರೌಂಡಿಂಗ್ ಬಂದು ವಿಜಯನಗರ ಬರುತ್ತೆ. ಅಲ್ಲಿ ಕೆಳಗಡೆ ಒಂದು 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಏರಿಯಾಸ್ ಎಲ್ಲ ಮಾಡ್ಕೊಂಡು ಬರೋರು ಅಲ್ಲೇ ವೆಯ್ಟ್ ಮಾಡ್ಬೇಕು. ಅವರು ಏಜ್ ಆಗಿರೋರು ವೆಯ್ಟ್ ಮಾಡಬೇಕು. ಈಗ ಮಕ್ಕಳು ಸಾಕಲ್ಲ, ನಿಮ್ಗೆ ಗೊತ್ತಿರುತ್ತೆ. ಇವಾಗ ಆ ವಯಸ್ಸಾಗಿರೋರಿಗೆ ಈ 2,000 ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಶುಗರ್ ಮಾತ್ರೆಗೆ, BP ಮಾತ್ರೆಗೆ, ಅವ್ರಿಗೆ ಆದಂತ ಒಂದು ಹುಷಾರಿಗೆ ಅದಕ್ಕೆ ಯೂಸ್ ಆಗ್ತಾ ಇದೆ, ಮೆಡಿಷನ್ ಆಗ್ತಾ ಇದೆ.
ಜಸ್ಟ್ ನಾನು ತಗೊತಾ ಇದ್ದೀನಿ. ನಾನು ಸೋಷಿಯಲ್ ವರ್ಕ್ ಮಾಡೋದು ನಮ್ಗೇನು ಕೆಲಸ ಇಲ್ಲ, ಬಟ್ ನಾನು ತಗೊತಾ ಇದ್ದೀನಿ. ನಿನ್ನೆ ಹೋಗಿ ತೊಗೊಂಡು ಬಂದೆ, ನಾನು ಮೆಸೇಜ್ ಬಂದಿದೆ ತೊಗೊಂಡೆ. ಬಟ್ ಅಲ್ಲಿ ಎಷ್ಟು ಹೊತ್ತು ಕಾಯ್ದ್ವಿ ನಾವು ಅಂದರೆ 10 ಗಂಟೆಯಿಂದ 12 ಗಂಟೆವರೆಗೂ ಕಾಯ್ದ್ವಿ ನಾವು. ಅವ್ರ ಏರಿಯಾಯಿಂದ ಬರೋವರೆಗೂ ಕಾಯ್ದ್ವಿ. ಒಂದು ಏಜ್ ಆಗಿರೋ ಅಜ್ಜಿ ಕೂತಿತ್ತು ಪಾಪ, ಅದು ಎಷ್ಟೋ ತನಕ ಕೂತಿತ್ತು ಅಂದ್ರೆ ಒಂದು 3 ಅವರ್ ಅಲ್ಲೇ ಕುಂತಿತ್ತು ಅಜ್ಜಿ. ಮಾಡಿರೋ ಯೋಜನೆ ಅಂತೂ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಮೂರನೇ ಮಾತು. ಬಟ್ ಈಗ ಈ ಬಯೋಮೆಟ್ರಿಕ್ ವಿಚಾರ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದು ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಹೋದ್ರೆ ಈ ಫೋನ್ ನಂಬರ್ ಒಂದು ಹೇಳಿದ್ರೆ ನಾವು ಸಾಕು, ಅದು ಮೊಬೈಲ್ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಮುಖಾಂತರ ನಮ್ಗೆ ಅಮೌಂಟ್ ಅಲ್ಲೇ ಇದು ಮಾಡ್ತಾರೆ, ಕ್ರೆಡಿಟ್ ಮಾಡ್ತಾರೆ, ಯಾರನ್ನೂ ನೋಡಲ್ಲ, ಹಂಗೆ ಕೊಟ್ಬಿಡ್ತಾರೆ. ಬಟ್ ನಾವೇನೋ ಅದು ಬೇರೆಯವ್ರು ಬಂದು ತಗೋತಾರೆ ಅನ್ನೋದು ಕೂಡ ಅವ್ರಿಗೆ ಅದನ್ನೇನು ಎನ್ಕ್ವೈರಿ ಮಾಡಲ್ಲ. ಈಗ ನಾವು ಹೋಗ್ತೀವಿ, ಫೋನ್ ನಂಬರ್ ಹೇಳ್ತೀವಿ ಅಷ್ಟೇ. ಕೆಲವೊಂದು ವಯಸ್ಸಾಗಿರೋರ್ಗೆ ಮಾತ್ರ ತಮ್ಮಿಂಗ್ ಪ್ರೆಸ್ ತಗೊಂತಾರೆ, ಕೆಲವೊಬ್ರಿಗೆ ಏನು ಮಾಡ್ತಾರೆ ಹಂಗೆ ಮೊಬೈಲಲ್ಲಿ ಮೆಸೇಜ್ ಬರುತ್ತೆ, ಅದ್ರ ಪ್ರಕಾರ ಕೊಟ್ಟು ಕಳಿಸ್ಬಿಡ್ತಾರೆ, ಏನು ಕೇಳಲ್ಲ. ಅದೇನಾಗುತ್ತೆ ಅಂತಂದ್ರೆ ಇವಾಗ ಅವ್ರು ತೀರ್ಕೊಂಡ್ಬಿಟ್ಟಿರ್ತಾರೆ, ಆ ತೀರ್ಕೊಂಡ್ರೆ ಅವ್ರ ಮನೇಲೆ ಯಾರೋ ಮೊಬೈಲ್ ಎತ್ಕೊಂಡು ಹೋಗ್ತಾರೆ, ಅವ್ರಾಗ ಮೆಸೇಜ್ ಇದು ಮಾಡ್ತಾರೆ. ಆ ಮೆಸೇಜಲ್ಲಿ ಏನಾಗುತ್ತೆ, ಅಮೌಂಟ್ ಏನು ಅಲ್ಲೇ ಎತ್ಕೊಡ್ತಾರೆ, ಅವ್ರೇನು ಮಕ್ಕ ನೋಡಲ್ಲ, ಏನು ನೋಡಲ್ಲ. ಮೆಸೇಜ್ ಬರುತ್ತೆ, ಎಷ್ಟಾಯ್ತು ಅಮೌಂಟ್ ನೋಡ್ತಾರೆ, ಹಂಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ತಮ್ಮಿಂಗ್ ಪ್ರೈಸ್ ಕೊಟ್ಟೋದ್ರಿಂದ ಏನಾಗುತ್ತೆ, ನಾವೇ ಹೋಗಿ ತಗೊಳ್ಳೋದ್ರಿಂದ ಅದು ನಮಗೆ ಬರುತ್ತೆ ಅಮೌಂಟ್, ಅದು ಒಂದು ಮಾಡ್ಬೋದು. ಮತ್ತು ಇನ್ನೊಂದಂದ್ರೆ ಪೋಸ್ಟ್ ಆಫೀಸ್ಗೆ ತಗೊಳ್ಳೋದು ತುಂಬ ಸ್ವಲ್ಪ ಕಷ್ಟ ಆಗ್ತಾ ಇದೆ. ವಯಸ್ಸಾಗಿರೋ ನಾವಾದ್ರೂ ಹೋಗ್ಬಿಡ್ತೀವಿ, ತೊಗೊಂಡ್ಬಿಡ್ತೀವಿ. ಪಾಪ ವಯಸ್ಸಾಗಿರೋರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ಅದಕ್ಕೆ ಬೇರೆ ಏನಾರ ವ್ಯವಸ್ಥೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಾಡ್ತಾರಂತ ಯೋಜನೆ ತುಂಬ ಚೆನ್ನಾಗಿದೆ, ಯಾಕಂತಂದ್ರೆ ಅದು ಕರೆಕ್ಟಾಗಿ ಎಲ್ರಿಗೂ ಯಾರಿಗೆ ತಲುಪಿಸ್ಬೇಕು, ಅರ್ಹರಿಗೆ ಮಾತ್ರ ಆಗುತ್ತೆ. ಖಂಡಿತ. ಎಸ್, ಖಂಡಿತ ಮಾತಾಡೋಣ ಮೇಡಮ್. ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಾವು ನಂದಗನಹಳ್ಳಿ ಅಂತ. ಸೊ ಸರ್ಕಾರ ಒಂದು ಡಿಸಿಷನ್ ತಗೊಂಡಿದೆ, ಅಂದ್ರೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ ಅಂತ ಏನ್ ಹೇಳ್ತೀರಾ? ನಮ್ಮ ಸಂಧ್ಯಾ ಸುರಕ್ಷಾ ಇದೆ ಮೇಡಮ್. ಹಾ, ಸಂಧ್ಯಾ ಸುರಕ್ಷಾ ಯೋಜನೆ ಇದು. ಹಾ ಹಾ, ಹೇಳಿ ಸರ್. 3 ತಿಂಗಳಿಂದ ಬಂದಿಲ್ಲ ಮೇಡಮ್ ಅದು. 3 ತಿಂಗಳಿಂದ ಬಂದಿಲ್ಲ? ಇಲ್ಲ ಮೇಡಮ್, ಇದು ನೋಡಿದ್ರೆ ಇದರಲ್ಲಿ ಇದೆ ಅಂತ ಹೇಳ್ತಾರೆ ಡಿಜಿಟಲ್. ಅಂದ್ರೆ ಕೇಳಿದ್ರ ಅವ್ರು ಏನ್ ಹೇಳಿದ್ರು? ಅವರು ಇನ್ನ ಇದರಲ್ಲಿ ಹೋಲ್ಡ್ ಅಲ್ಲಿ ಇದೆ ಅಂತ. ನಿಮ್ಮ ಇದರಲ್ಲಿದೆ ಬಂದಿಲ್ಲ ಅಂತಂದ್ರೆ ಮೇಡಮ್. ಅಂದ್ರೆ ಏನಾಗಿದೆ ಅಂತ ಇನ್ನೊಂದ್ಸಲ ಹೇಳಿ. ಇನ್ನು ಅಪ್ಲೋಡ್ ಇವಾಗಿದೆ, ಬರ್ತಾವೆಲ್ಲ ಅಂತ ಹೇಳ್ತಾರೆ. ಸುಮ್ಮನೆ 3 ತಿಂಗಳಾಗಿದೆ ಮೇಡಮ್ ಬಂದು. ಮುಂಚೆ ಬರ್ತಾ ಇತ್ತಾ 3 ತಿಂಗಳಿಗಿಂತ ಮುಂಚೆ? ಇಲ್ಲ ಮೇಡಮ್, ಬಂದಿಲ್ಲ, ಒಂದು ಬಂದಿಲ್ಲ. ಎಲ್ಲ ಕೆಲವರು ಬರ್ತಾವೆ, ಕೆಲವರು ಬಂದು ನಮಗೆ ಬಂದಿಲ್ಲ. ಸೊ ಏನೋ ನೀವು ಅರ್ಜಿ ಹಾಕಿರೋದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಅದು ಪ್ರಾಬ್ಲಮ್. ರೇಷನ್ ಕಾರ್ಡ್ ವೇಟಿಂಗ್ ಲಿಸ್ಟ್, ಹಾ, ಅದು ಕೊಡ್ಬೇಕು. ರೇಷನ್ ಕಾರ್ಡ್ ಕೊಟ್ಟಿದ್ರ ಸರ್ ನೀವು? ರೇಷನ್ ಕಾರ್ಡ್ ಎಲ್ಲ ಕೊಟ್ಟಿರ? ಮೇಡಮ್ ಇದ್ದಾರೆ, ಮಾತಾಡಿ. BPL ಕಾರ್ಡ್ ಎಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಗೊತ್ತಾ, ನೀವಾಗ ಮಾಮೂಲಿ ನಿಮ್ಗೆ ಮಾಮೂಲಿ ಎಲ್ಲೋಗಿ ಅದು ಅರ್ಜಿ ಹಾಕಿದ್ರ ಸರ್? ನಾವು ಟೌನಲ್ಲಿ ಸೆಕ್ರೆಟರಿ ಹಳೆ ಹಾಕಿದ್ವಿ. ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಒಂದ್ಸಾರಿ. ಇದು ನಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಮೇಡಮ್ ಬರ್ತಾ ಇಲ್ಲ. ಇಲ್ಲ ನಿಮ್ಮ ಹತ್ರದ ಇದರಲ್ಲಿ ಪೋಸ್ಟ್ ಆಫೀಸ್ಗೆ ಹೋದ್ರೆ ಅಲ್ಲೊಂದು ಅಪ್ಲಿಕೇಶನ್ ಫಿಲ್ ಮಾಡ್ಕೊಟ್ರೆ ವೇಟಿಂಗ್ ಲಿಸ್ಟ್ ಇದೆ ಅಂತಾರೆ. ರೇಷನ್ ಕಾರ್ಡ್ ಇದೆಯಾ ಸರ್ ನಿಮ್ದು? ಇದೆ ಸರ್, ಇದೆ ಮೇಡಮ್. ಅದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತು ನಿಮ್ದು ಏನಾದರೂ GST ಏನಾದರೂ ಕಟ್ಟಾಗ್ತಿದ್ರೆ, ಮತ್ತು ಅದ್ರದ್ದೇನೋ ನೀವು ಫಾರ್ಮ್ ಫಿಲ್ಮ್ ಕರೆಕ್ಟಾಗಿ ಮಾಡಿಕೊಟ್ಟಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಹೇಳಿ ಮೇಡಮ್. ಹತ್ರ ನಿಮ್ಮದು ಪೋಸ್ಟ್ ಆಫೀಸ್ ಬರುತ್ತೆ ಗೊತ್ತಾ? ಟಿವಿ ನೋಡ್ಕೊಂಡು ಮಾತಾಡಬೇಡಿ ನಾಗರಾಜ್ ಅವರೇ. ನಿಮ್ಮದು ಪೋಸ್ಟ್ ಆಫೀಸ್ ಹತ್ರ ಎಲ್ಲಿ ಪೋಸ್ಟ್ ಆಫೀಸ್ ಬರುತ್ತೆ? ಹಲೋ, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಸೊ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಾ? ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂತಂದ್ರೆ ಬಯೋಮೆಟ್ರಿಕ್ ಮಾಡಿಸ್ಬೇಕು ಇನ್ನು ಮುಂದೆ. ನಿಮ್ಮ ಒಪಿನಿಯನ್ ಏನು ಸರ್ ಇದ್ರ ಬಗ್ಗೆ? ಅದ್ರ ಬಗ್ಗೆ ಒಳ್ಳೇದೇ ಇದೆ, ಚೆನ್ನಾಗಿದೆ ಇದು. ಯಾಕಂದ್ರೆ ಬಯೋಮೆಟ್ರಿಕ್ ಮಾಡಿದ್ರೆ ತುಂಬಾ ಏನೇನು ಇದೆಲ್ಲ ಕಂಡಿಡಿತಾವ್ರೆ ಇವಾಗ. ಈಗ ನಮ್ದು ಒಂದ್ ಏನ್ ಗೊತ್ತಾ, ಇವಾಗ ನಮ್ದು ಲೋನ್ ಕ್ಲಿಯರ್ ಆಗಿದೆ ಆಯ್ತಾ. ಕ್ಲಿಯರ್ ಆಗಿ ಆಲ್ರೆಡಿ ನನಗೆ ಹೋಗಿದೆ ಕ್ಲಿಯರ್ ಆಗಿ. ಅದನ್ನೇ ತೋರಿಸ್ತಾ ಇದೆ. ನಮ್ದು ಗೃಹಲಕ್ಷ್ಮಿ ಇದುವರೆಗೂ ಒಂದು ಕಂತು ಕೂಡ ನಮ್ಗೆ ತಗೊಂಡೇ ಇಲ್ಲ ಇದುವರೆಗೂ. ಇನ್ನೂ ಬಂದಿಲ್ಲ? 1 ತಿಂಗಳು ಬಂದಿಲ್ಲ? 1 ತಿಂಗಳು ಬಂದಿಲ್ಲ ಇದು ಸ್ಟಾರ್ಟ್ ಆಗಿಲ್ಲ. ಆದ್ರೆ ಅಕೌಂಟ್ ನಂಬರು ಮತ್ತೆ ಅಪ್ಲಿಕೇಶನ್ ಎಲ್ಲ ಮಾಡಿದ್ದು ಅದ್ರದ್ದು ನಂಬರ್ ಎಲ್ಲ ಬಂದಿತ್ತು. ಓಕೆ ಆಗಿದೆ, ಸಕ್ಸಸ್ ಆಗಿದೆ ಅಂತ ಬಂತು. ಆಮೇಲಿಂದ ಮತ್ತೆ 2-3 ಕಡೆ ಕೇಳಿದಕ್ಕೆ ಈ ತರ IT ನಿಮ್ದು ಏನೋ ಇದಾಗ್ತಾ ಇದೆ, ಕಟ್ಟಾಗ್ತಾ ಇದೆ ಅಂತ ಹೇಳಿದ್ರು. ಯಾವುದು ಇಲ್ಲ, ಎಲ್ಲ ಕ್ಲಿಯರ್ ಆಗೋಗಿದೆ. ಇವಾಗ ಯಾವ್ದು ಇದ್ದಿರಂಗೆ ನಾನು ಯಾವ್ದು ಮಾಡ್ಕೊಂಡು ತುಂಬಾ ಶುಗರು ಮತ್ತೆ BP ಜಾಸ್ತಿ ಆಗಿ ಮನೇಲೇ ಇದ್ದೀನಿ ಮೇಡಮ್, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಹಂಗಾಗಿ ನಮ್ಮ ಮಿಸಸ್ ಕಡೆಯಿಂದ ಅವರು BPL ಕಾರ್ಡು ಗೌರ್ಮೆಂಟ್ ಅವರೇ ನಮ್ಗೆ ಕೊಟ್ಟಿದ್ರು. ಅದ್ರ ಮೇಲಿಂದ ನಾವು ಅರ್ಜಿ ಹಾಕಿದ್ವಿ. ಇದುವರೆಗೂ 1 ತಿಂಗಳು ಬಂದಿಲ್ಲ ಮೇಡಮ್.
ಅದಾಗಿ ಆಗಲೇ 3-4 ವರ್ಷ ಆಯ್ತು ಮೇಡಮ್. ಹೆಂಗ್ ಮಾಡೋದು? ಓಕೆ ಸರ್, ಈಗ ಇಲ್ಲಿವರೆಗೂ ನಿಮಗೆ ಹಣ ಬಂದಿರಲಿಲ್ಲ, ಓಕೆ. ಬಟ್ ಇನ್ನು ಮುಂದೆ ಈ ಬಯೋಮೆಟ್ರಿಕ್ ಎಲ್ಲ ಸ್ಟಾರ್ಟ್ ಮಾಡ್ತಾರಲ್ವ ಸರ್, ಅವಾಗ ನೀವು ಹೋಗಿ ಮತ್ತೊಮ್ಮೆ ಅರ್ಜಿ ಹಾಕಿ ಬಯೋಮೆಟ್ರಿಕ್ ಎಲ್ಲ ಮಾಡಿಸಿ, ಅದಾದ್ಮೇಲೆ ಖಂಡಿತವಾಗಿಯೂ ಬರುತ್ತೆ. ಯಾರಿಗೆಲ್ಲ ಅರ್ಹ ಖಾತೆಗಳಿದೆ ಅದು ಮಿಸ್ ಔಟ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲೇ ಸರ್ಕಾರ ಈ ರೀತಿ ಒಂದು ಡಿಸಿಷನ್ನ ತಗೊಂಡಿದೆ. ಹೀಗಾಗಿ ಬಯೋಮೆಟ್ರಿಕ್ ಮಾಡಿಸಿ ಖಂಡಿತವಾಗಿಯೂ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಹನುಮಂತಪ್ಪ ಅಂತ. ನಮಸ್ತೆ. ಏನಂದ್ರೆ ಬೆಂಗಳೂರನ್ನು ಮತ್ತೆ ನಾವು ಪೋಸ್ಟ್ ಆಫೀಸಲ್ಲಿ ಮಾಡ್ತಿರೋದೆಲ್ಲ ಕನ್ಫರ್ಮ್ ಬಂದಿದೆ. ನಮಸ್ತೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರೆ ಅಂದರೆ ಏನು ಕಾರಣ ಇರ್ಬೋದು? ಲಾಸ್ಟ್ ಕಾಲರ್ ಹೇಳ್ತಾ ಇದ್ರು. ಅವ್ರು ಹೇಳಿದೇನಂತಂದ್ರೆ ಅಪ್ಲಿಕೇಶನ್ ಅವ್ರು ಎಲ್ಲೋಗಿ ಹಾಕಿದಾರೆ ಅದು ಕನ್ಫರ್ಮೇಷನ್ ಇಲ್ಲ, ಅವ್ರು ಕರೆಕ್ಟಾಗಿ ಮಾತಾಡಿಲ್ಲ. ಬಟ್ ಏನಾದ್ರೆ ಬೆಂಗಳೂರನ್ನೇ ಹೋಗಿ ನಾವು ರೇಷನ್ ಕಾರ್ಡು ಮತ್ತೆಲ್ಲ ಕರೆಕ್ಟಾಗಿ ಕೊಟ್ಟು ಫೋನ್ ನಂಬರ್ ಕರೆಕ್ಟಾಗಿ ಕೊಟ್ಟು ಅದನ್ನ ಅರ್ಜಿ ಹಾಕಿದ್ರೆ ಅದು ಕರೆಕ್ಟಾಗಿ ಕನ್ಫರ್ಮ್ ಆಗಿ ಬರುತ್ತೆ. ಅದೇನು ಪ್ರಾಬ್ಲಮ್ ಆಗಲ್ಲ. ಸ್ಟಾರ್ಟಿಂಗ್ ಮಾಡಿಸಿರೋದು ನಾವು, ನಮ್ಗೆ ಇಲ್ಲಿವರೆಗೂ ಯಾವುದೇನು ಪ್ರಾಬ್ಲಮ್ ಆಗಿಲ್ಲ, ಕರೆಕ್ಟಾಗಿ ಬರ್ತಾ ಇದೆ. ಮತ್ತೆ ನಮ್ಮ ವಿಜಯನಗರ ಸರೌಂಡಿಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಂಗೇನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಲೇವಿಟ್ ಕೃಷ್ಣಪ್ಪ ಅವರ ಕಡೆಯಿಂದ ಅಲ್ಲಿಂದ ಹೋಗಿ ಮಾತಾಡಿಸಿ ಅಲ್ಲೇನು ಪ್ರಾಬ್ಲಮ್ ಆಗಿದೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಇವಾಗ ಈ ಕೆಲವೊಂದು ಅರ್ಜಿ ಹಾಕಿರೋರ್ದು ಏನಾಗ್ತಾ ಇದೆ ಅಂದ್ರೆ ಅವ್ರು ಸರಿಯಾಗಿ ಫೋನ್ ನಂಬರ್ಗಳು ಕೊಟ್ಟಿರಲ್ಲ, ಇಲ್ಲ ರೇಷನ್ ಕಾರ್ಡ್ಗಳು ಕೊಟ್ಟಿರಲ್ಲ, ಮತ್ತೆ ಅವ್ರದ್ದು ಮನೆ ಅಡ್ರೆಸ್ಗಳು ಕರೆಕ್ಟಾಗಿ ಕೊಟ್ಟಿರಲ್ಲ, ತಮಿಂಗ್ ಪ್ರೆಸ್ ಕರೆಕ್ಟಾಗಿ ಕೊಟ್ಟಿರಲ್ಲ. ಅಲ್ಲೋ ಕರೆಕ್ಟಾಗಿ ಕೊಟ್ಟು ಕರೆಕ್ಟಾಗಿ ಅಪ್ಲಿಕೇಶನ್ ನಾವು ಫಿಲ್ ಮಾಡಿಕೊಟ್ರೆ ಅದು ಕರೆಕ್ಟಾಗಿ ಕನ್ಫರ್ಮ್ ಆಗುತ್ತೆ. ಏನು ಪ್ರಾಬ್ಲಮ್ ಏನಾಗ್ತಾ ಇಲ್ಲ ಅದ್ರ ಬಗ್ಗೆ. ನಾವು ಇಲ್ಲಿವರೆಗೂ ತಗೊಂತಾ ಇದೀವಲ್ಲ, ನಮ್ದು ಬರ್ತಾ ಇದೆ. ಒಬ್ರು ಕಾಲರ್ ಇದ್ದಾರೆ, ಕುಮಾರಸ್ವಾಮಿ ಅಂತ, ಅರಸೀಕೆರೆಯಿಂದ. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ ಸರ್, ಈ ಡಿಸಿಷನ್ ಬಗ್ಗೆ ಏನು ಹೇಳ್ತೀರಾ ಬಯೋಮೆಟ್ರಿಕ್ ವಿಷಯ? ಬಯೋಮೆಟ್ರಿಕ್ ನಮಗೆ ಅದು ಬೇಕಿಲ್ಲ ಮೇಡಮ್. ನಮ್ಗೆ ಹ್ಯಾಂಡಿಕ್ಯಾಪ್ಟ್ ನಮ್ಗೆ ದುಡ್ಡು ಬಂದಿಲ್ಲ. ಹ್ಯಾಂಡಿಕ್ಯಾಪ್ ದುಡ್ಡು ಮಾಸ ಶಾಸನ ಬರ್ತಾ ಇಲ್ಲ. ಸೊ ಸರ್, ಇದು ಅಂದ್ರೆ ಈಗ ನಾವು ಮಾತಾಡ್ತಿರೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮಾತಾಡ್ಬೋದು. ಗೃಹಲಕ್ಷ್ಮಿ ನಮ್ಗೆ ಮದುವೆ ಆಗಿಲ್ಲ ಮೇಡಮ್. ನಾವ್ ಇದನ್ನ ಮಾತಾಡ್ತಿದ್ರಲ್ಲ, ಫೋನ್ ಮಾಡಿದ್ದು ಅದಕ್ಕೆ ಮಾತಾಡ್ತಾ ಇದೀವಿ. ನಮ್ಗೆ ಒಂದ್ ಗಾಡಿಗೆ ಅಪ್ಲಿಕೇಶನ್ ಹಾಕೊಂಡು 6 ವರ್ಷ ಆಯ್ತು ಮೇಡಮ್. ನಾವು ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ನಮ್ಗೆ ಗಾಡಿ ಕೊಡ್ತಿಲ್ಲ. ಒಂದ್ ಹ್ಯಾಂಡಿಕ್ಯಾಪ್ ಗಾಡಿಗೆ ಅಪ್ಲಿಕೇಶನ್ ಹಾಕಿ ನಮ್ದು 75% ಇರೋದು ಮೇಡಮ್. ನಮ್ಗೆ DK ಶಿವಕುಮಾರ್ ಹತ್ರ ಮಾತಾಡ್ಬೇಕು, ಮನೆ ಹತ್ರ ಹೋದ್ರು ನಮ್ಗೆ ಸಿಗ್ತಾ ಇಲ್ಲ. ಅಲ್ಲ, ನಿಮ್ಮ ಸುತ್ತಮುತ್ತ ಇರೋ ಅಧಿಕಾರಿಗಳು ಸಿಬ್ಬಂದಿಗಳು ಏನ್ ಹೇಳ್ತಾರೆ ಸರ್ ಇದಕ್ಕೆ? ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ಹೇಳ್ತಾರೆ? ಎಲ್ಲ ಕೊಟ್ಟಿದ್ದೀವಿ ಮೇಡಮ್. ನಾವು ತಾಲೂಕಲ್ಲಿ ಶಿವಲಿಂಗೇಗೌಡರಿಗೆ ಎಲ್ಲ ಕೊಟ್ಟಿದ್ದೀನಿ ನಾನು. ಇವತ್ತು ಕೊಡ್ತಾ ಇಲ್ಲ ನಮ್ಗೆ. ನೀವ್ ಎಲ್ಲಿ ಅಪ್ಲಿಕೇಶನ್ ಹಾಕಿದಿರಾ ಅಲ್ಲಿ ಹೋಗಿ ಒಂದ್ಸಲ ವಿಚಾರಿಸಿ ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಅಲ್ಲಿ ಹೋಗಿ ವಿಚಾರಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಮೇಡಮ್, ನಾವು ಮಾತಾಡ್ತಾ ಇದ್ವಿ ಅಂದರೆ ಈಗ 3 ವರ್ಷ ಆದಮೇಲೆ ಸರ್ಕಾರ ಈ ರೀತಿ ನಿರ್ಧಾರ ತಗೊಂಡಿದೆ. ಇದನ್ನ ಮೊದಲೇ ತಗೊಳ್ಬಹುದಿತ್ತಲ್ವಾ? ಅಂದ್ರೆ ಆಧಾರ್ ಕಾರ್ಡ್ ಆಗಿಲ್ಲ. ಈಗ ನಾವು ಯಾವಾಗ ಅಪ್ಲಿಕೇಶನ್ ನಾವು ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಇದು ಗೃಹಲಕ್ಷ್ಮಿ ಹಣ ಅಂತ ಹೇಳ್ಬಿಟ್ಟು ಮಾಡಿದ್ರು. ಆವಾಗ ಅಪ್ಲಿಕೇಶನ್ ತಗೋಬೇಕಾದ್ರೆ ಮನೆ ಎನ್ಕ್ವೈರಿ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಮತ್ತೆ ಈ ಅಪ್ಲಿಕೇಶನ್ ತಗೋಬೇಕಾದ್ರೆ ಫಿಲ್ ಮಾಡಿ ಕರೆಕ್ಟಾಗಿ ನೋಡಿ ಮಾಡ್ಬೇಕಾಗಿತ್ತು. ಆ ಅರ್ಜೆಂಟ್ಗೆ ಏನ್ ಮಾಡಿದ್ರು, ಒಟ್ಟು ಮಾಡ್ಬಿಟ್ಟು ಪಾಪ ಅದು ಏನೆಲ್ಲ ಒಳ್ಳೇದೇ ಮಾಡಿದ್ದಾರೆ, ಅದ್ರ ಬಗ್ಗೆ ಇದಿಲ್ಲ. ಈಗ ಸಿಸ್ಟಮ್ ತಗೊಂತಾ ಇರೋದು ಏನಂದ್ರೆ ಒಂದು ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ಅದು ಯಾರಿಗೆ ತಗೋಬೇಕು ಮತ್ತೆ ಸತ್ತಿರೋರು ಲೆಸ್ ಆಗ್ತಾರೆ ಎಲ್ಲ ಮಾಡ್ತಾರೆ. ಮತ್ತೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಸಮೇತ ಎಲ್ಲ ಫಾರ್ಮ್ ಎಲ್ಲ ತಗೊಂಡು ಅದ್ರ ಯಾರು ಇದ್ದಾರೆ ಯಾರಿಲ್ಲ ಅಂದ್ಬಿಟ್ಟು ಅದೊಂದು ಮನೆ ಎನ್ಕ್ವೈರಿಗಳು ಮಾಡಿ ಅದನ್ನ ಈಗ ಹೆಂಗಿದ್ರು ಇವರು ಆಸೆ ಕಾರ್ಯಕರ್ತರು ಹೋಗ್ತಾ ಇರ್ತಾರೆ, ಮನೆಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಅದೇ ತರ ಒಂದು ವಿಸಿಟ್ ಮಾಡಿ ಮನೆಯಲ್ಲಿ ಹೋಗ್ಬಿಟ್ಟು ಒಂದು ವಿಸಿಟ್ ಮಾಡಿ ಎಷ್ಟು ಜನ ತಗೊಂಡಿದ್ದಾರೆ. ಈಗ ಒಬ್ರು ಕೆಲವೊಂದು ಬೇರೆ ಏರಿಯಾದಲ್ಲಿ ಇರ್ತಾರೆ, ಅಲ್ಲಿ ಆಧಾರ್ ಕಾರ್ಡ್ಗಳು ಇರ್ತದೆ. ಅಲ್ಲಿ ಬಂದು ಹಳ್ಳಿಗಳ ಕಡೆ ಅವ್ರ ಅತ್ತೆ ಮಾವನ್ ಅತ್ತೆಗಿರುತ್ತೆ, ಇಲ್ಲಿ ಬಂದು ಸೊಸೆಗಿರುತ್ತೆ. ಒಂದೇ ಮನೇಲಿ ಇಬ್ಬಿಬ್ರಿಗೆ ಮಾಡ್ಸಿರ್ತಾರೆ. ರೇಷನ್ ಕಾರ್ಡ್ 2-3 ಮಾಡ್ಕೋತಾರೆ. ನನ್ನ ಫ್ಯಾಮಿಲಿನಲ್ಲಿ 2-3 ಮಾಡ್ಕೊಂತಾರೆ. ಸೊಸೆದೊಂದು ಸಪ್ರೇಟ್ ಇರುತ್ತೆ, ಅತ್ತೆದೊಂದು ಸಪ್ರೇಟ್ ಇರುತ್ತೆ. ಅವ್ರಿಗೆ ಸಪ್ರೇಟ್ ಬರ್ತಾ ಇರುತ್ತೆ, ನಮ್ದು ಸಪ್ರೇಟ್ ಬರ್ತಾ ಇರುತ್ತೆ. ಅದನ್ನು ನೋಡ್ಕೋಬೇಕು. ಒಂದೇ ಮನೆಗೆ ಯಾರು ಮಾಡ್ತಾರೆ, ಒಂದು ಮನೆಗೆ ಒಂದು. ಈಗ ಎಷ್ಟು ಸಾವಿರಾರು ಕೋಟಿ ಮಾಡ್ಬೇಕು ಅಂದ್ರೆ ತುಂಬಾ ಸರ್ಕಾರಕ್ಕೂ ತುಂಬಾ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಈ ಮಾಮೂಲಿ ಬಸ್ತು ಫ್ರೀ ಮಾಡಿದ್ರು, ಅದನ್ನ ಮಾಡೋ ಬದಲು ಯಾವ್ದಾದ್ರು ನಮ್ಗೆ ಒಂದು ಮನೆಗೆ ಒಂದು ಸಿಲಿಂಡರ್ಗೋ ಈಗೆಲ್ಲ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೂ ಗೊತ್ತಿದೆ. ಈಗ ಸಂಬಳಗಳು ತಗೊಳ್ಳೋದು ತುಂಬಾ ಕಷ್ಟ ಇದೆ ನೋಡಿ. ನಾನು ಫಸ್ಟ್ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಕೆಲಸ 1 ವರ್ಷ ಇಲ್ಲ, ಟೆಂಡರ್ ಬೇರೆಯವ್ರಿಗೆ ಆಗೋಯ್ತು. ಏನೋ ನೋಡಿ, ಇವಾಗ ನಿನ್ನೆ ಇದು ಬಂತು, ಗೃಹಲಕ್ಷ್ಮಿ ಹಣ ಬಂತು. ಅದು ಎಷ್ಟೋ ಸತಿ ಯೂಸ್ ಆಗಿದೆ. ಒಂದು ಎಕ್ಸಾಮ್ಗೆ ಯೂಸ್ ಆಗಿದೆ, ಮತ್ತೆ ಕಷ್ಟ ಸುಖಕ್ಕೆ ತುಂಬಾ ಯೂಸ್ ಆಗಿದೆ, ವಯಸ್ಸಾಗಿರೋರ್ಗೆ ಯೂಸ್ ಆಗಿದೆ. ಅದು ಮಾಡಿರೋದೆಲ್ಲ ಓಕೆ, ಬಟ್ ವಯಸ್ಸಾಗಿರೋರ್ಗೆ ಒಂದ್ ಸ್ವಲ್ಪ ಏನಾದ್ರು ಸೌಲಭ್ಯ ಮಾಡ್ಕೊಡ್ಬೇಕು. ಪಾಪ ಅವರೆಲ್ಲ ಪೋಸ್ಟ್ ಆಫೀಸ್ಗೆಲ್ಲ ಹೋಗಿ ಬರೋದಕ್ಕೆಲ್ಲ ಆಗಲ್ಲ. ಇನ್ನೊಂದು ಏನಂದ್ರೆ ಮೊಬೈಲ್ ಮೆಸೇಜ್ ಮಾಡಿ ಅಲ್ಲಿ ಕೊಡೋಂತ ಹಣನ ಇದು ಮಾಡಬೇಕು. ಅವ್ರೇನು ತಮ್ಮಿಂಗ್ ತಗೊಂಡು ಪೋಸ್ಟ್ ಆಫೀಸ್
ಅಲ್ಲಿ ಕೊಡ್ಲಿ, ಓಕೆ ಇಲ್ಲ ಅಂತ ಏನಲ್ಲ, ಬಟ್ ತಮ್ಮಿಂಗ್ ಪ್ರೈಸ್ ಕೊಟ್ಟು ಅದಕ್ಕೊಂದು ಅವ್ರೊಬ್ಬರನ್ನೇ ಒಂದು ನೇಮಕ ಮಾಡಿ ಅದಕ್ಕೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇವರು ಏರಿಯಾ ಎಲ್ಲ ವಿಸಿಟ್ ಮಾಡಿ ಬರೋವರೆಗೂ ಕಾಯ್ಕೊಂಡು ಆ ಹಣಕ್ಕೋಸ್ಕರ ನಾವು ಇದು ಮಾಡ್ತೀವಿ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಈಗ ಮೇಡಮ್ ಇಲ್ಲಿ ಅಂದ್ರೆ 3 ವರ್ಷಗಳ ಕಾಲ ಡಿಪೆಂಡೆನ್ಸಿ ಆಫ್ 2000 ಜಾಸ್ತಿನೇ ಇದೆ. ಎಲ್ಲರೂ ಕೂಡ ಒಂದು ರೀತಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. 2000 ಬರುತ್ತೆ, ಅದ್ರಲ್ಲಿ ನೀವು ಹೇಳ್ದಂಗೆ ಮೆಡಿಸಿನ್ಗೆ ಆಗುತ್ತೆ ಅಥವಾ ಸಣ್ಣ ಪುಟ್ಟ ಖರ್ಚುಗಳಿಗೆ ಆಗುತ್ತೆ ಅಂತ. ಈಗ ತಾಯಿ ತೀರ್ ಹೋದ್ರೆ ಆ ಅಕೌಂಟ್ ಅಲ್ಲಿ ಬಂದಿರುವಂತಹ ದುಡ್ಡನ್ನ ಮಗಳು ತಗೊಂಡು ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಈಗ ಏಕಾಏಕಿ ಮೃತಪಟ್ಟವರ ಈ ಖಾತೆಗಳನ್ನೆಲ್ಲ ಡಿಆಕ್ಟಿವೇಟ್ ಮಾಡಿದ್ರೆ ಅಥವಾ ಡಿಸ್ಕ್ವಾಲಿಫೈ ಮಾಡಿದ್ರೆ ಇದು ಯಾವ ರೀತಿ ಅಂದ್ರೆ ಇದು ಕಷ್ಟ ಆಗಲ್ವಾ ಒಂದು ಸಂಸಾರ? ಹಂಗಲ್ಲ, ಇವಾಗ ಏನಂತಂದ್ರೆ ಒಂದು ಸಂಸಾರ ಅಂದ್ರೆ ಇವಾಗ ಅವ್ರು ಇವಾಗ ಮಾಮೂಲಿ ಅದೇ ಮನೇಲಿ ಇನ್ನೊಂದು ಲೇಡೀಸ್ ಇರ್ತಾರೆ, ಅವ್ರಿಗೆ ಮಾಡ್ಕೋಬಹುದು. ಇವಾಗ ಇವ್ರದ್ದು ಏನಿದೆ, ಇವ್ರು ಬಂದಿರೋದು ಇವಾಗ ಇದು ನಾವು ಸ್ವಂತ ಸಂಪಾದನೆ ಮಾಡಿರೋ ನಾಮಿನಿ ಮಾಡ್ಬಿಟ್ಟು ಹೋದ್ರೆ ಅದು ತಗೊಳಕ್ ಲೇಡೀಸ್ ಇರುತ್ತೆ. ಸರ್ಕಾರ ನಮ್ಗೆ ಅಂತ ಮಾಡಿರುತ್ತೆ, ನಾವು ಸತ್ತ ಮೇಲೆ ನಮ್ಮ ಮನೆಯವ್ರು ಕೊಡ್ಬೇಕು ಅನ್ನೋದೇನಿಲ್ಲ. ಆ ಮನೇಲಿ ಇನ್ನೊಂದು ಲೇಡೀಸ್ ಇರ್ತಾರೆ, ಅವ್ರಿಗೆ ಅದನ್ನ ಫಾರ್ಮ್ ಇದ್ ಮಾಡ್ಕೊಂಡು ಅವ್ರು ನೆಕ್ಸ್ಟ್ ಮಾಡ್ಕೋಬಹುದು. ಅವ್ರು ಸತ್ತಿರ್ತದ ಅದು ಲೆಸ್ ಆಗುತ್ತಲ್ಲ, ಅದಾದ್ಮೇಲೆ ಇದನ್ನ ಬೇರೆಯವ್ರು ಮಾಡ್ಕೋಬಹುದು. ಅದು ಬಿಟ್ಬಿಟ್ಟು ಈಗ ಇದನ್ನೂ ಅವರು ತಗೊಂಡು ನಾಮಿನಿ ಅವ್ರು ಇದನ್ನೂ ತಗೊಂಡು ಅವರು ಮಾಡ್ಕೊಂಡು ಅದು ಕಷ್ಟ ಆಗ್ಬಿಡುತ್ತೆ. ಮತ್ತೆ ಕೊಡೋದಕ್ಕೆ ಸರ್ಕಾರಕ್ಕೂ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಅದರಿಂದ ಮಾಡುವಂತ ಯೋಜನೆ ಕರೆಕ್ಟಾಗಿ ಜನಗಳಿಗೆ ತಲುಪುವಂತ ಕೆಲಸಗಳು ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸಿದ್ದರಾಮಯ್ಯ ಅವರು ಒಂದು ಒಳ್ಳೇದು ಮಾಡ್ಬಿಟ್ಟು ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಇನ್ನು ಡಿ ಕೆ ಅವ್ರು ಬಂದಿದ್ರೆ ಅದು ಏನೇನು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನು 200 ರೂಪಾಯಿ ಅದರಲ್ಲಿ ನಮ್ಗೆ ಬರೋಂಥ ಗೃಹಲಕ್ಷ್ಮಿ ಹಣದಲ್ಲಿ ನಮ್ಗೇನು ಮೋಸ ಆಗಲ್ಲ. ಅದು 200 ರೂಪಾಯಿ ಕಟ್ ಮಾಡಿಕೊಂಡು 30,000ದಿಂದ 3 ಲಕ್ಷವರೆಗೂ ನಮಗೆ ಒಂದು ಲೋನ್ ಮುಖಾಂತರ ಕೊಡ್ತೀವಿ. ಮಹಿಳೆಯರಿಗೆ ಒಂದು ಉದ್ಯೋಗ ಮಾಡೋದಕ್ಕೆ ಏನಾದರೂ ಒಂದು ಸಣ್ಣ ವ್ಯಾಪಾರ ಮಾಡೋದಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಅದು ಇವಾಗ ನಮ್ಗೇನು ಹಣ ಏನು ನಾನು ಕೈಯಿಂದ ಏನು 200 ರೂಪಾಯಿ ಕಟ್ಟಲ್ಲ. ಅದು ನಮಗೆ ಬರೋಂಥ ಹಣದಲ್ಲಿ 200 ರೂಪಾಯಿನ ಕಟ್ ಮಾಡಿಕೊಂಡು ಅದು 30ರಿಂದ 3 ಲಕ್ಷ ರೂಪಾಯಿವರೆಗೂ ಒಂದು ಸಣ್ಣ ವ್ಯಾಪಾರ ಮಾಡೋದಕ್ಕೊಂದು ಯೋಜನೆ ಮಾಡಿದ್ದಾರೆ. ಅದು ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ತುಂಬಾ ಹೆಣ್ಮಕ್ಳು ಮನೇಲಿ ತುಂಬಾ ಓದಿಲ್ದೆ ಹೋಗಿರೋರು ಇದ್ದಾರೆ, ಮತ್ತೆ ವ್ಯಾಪಾರ ಮಾಡೋರು ಇದ್ದಾರೆ, ಸಣ್ಣ ಪುಟ್ಟ ತರಕಾರಿ ವ್ಯಾಪಾರ ಮಾಡೋರೆಲ್ಲ ಇದ್ದಾರೆ. ಇದನ್ನ ಕೊಟ್ಟರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಏನೋ ಒಂದು ಸರ್ಕಾರದ ಮೇಲೆ ಒಂದು ಒಳ್ಳೆ ಭಾವನೆಗಳು ಬರ್ತದೆ. ಈಗ ಮೇಡಮ್ ನೆಕ್ಸ್ಟ್ ಅದೇ ಈ ಬಯೋಮೆಟ್ರಿಕ್ ಈ KYC ಅಂತ ಏನ್ ಹೇಳ್ತಾರೆ, ಇದು ನಿಜಕ್ಕೂ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇದು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಮಹಿಳೆಯರು ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಹೆಬ್ಬೆಟ್ಟಿಂದು ರೇಖೆಗಳೇ ಅಳಿಸ್ ಹೋಗಿರುತ್ತೆ. ಸೊ ಹಿಂಗಾಗಿ ಅದು ತಮ್ಮ ಇಂಪ್ರೆಷನ್ ತಗೊಳ್ಬಹುದಾ ಹೇಗೆ ಅಂದ್ರೆ ಅದು ಕಷ್ಟ ಆಗುತ್ತೆ. ವಯಸ್ಸಾಗಿರೋರು ಕಷ್ಟ ಆಗುತ್ತೆ. ಈಗ ಮನೆ ತಕ್ಕ ಹೋಗಿ ಪಿಂಚಿನ್ ಕೊಡ್ತಾರಲ್ಲ, ಆ ಥರ ವಯಸ್ಸಾಗಿರೋರ್ಗೆ ಏನಾದ್ರು ಮಾಡಿದ್ರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ಮಾಮೂಲಿ ಏಜ್ ಸ್ವಲ್ಪ ಪರ್ಸನ್ ಚೆನ್ನಾಗಿರೋರು ಮಾಮೂಲಿ ಅವರೇ ಹೋಗಿ ಪೋಸ್ಟ್ ಆಫೀಸಲ್ಲೂ ತಗೋಬಹುದು. ಅಮೌಂಟ್ ಅಲ್ಲೇ ಹೋಗಿ ತಮ್ಮಿಂಗ್ ಪ್ರೆಸ್ ಕೊಟ್ಟು ತಗೋಬಹುದು. ಬಟ್ ತಮ್ಮಿಂಗ್ ಪ್ರೆಸ್ ಮಾಡಿರೋದು ಒಳ್ಳೇದು. ಯಾಕೆ ಅಂತಂದ್ರೆ ಅವು ಇವಾಗ ನಾವೇ ಹೋಗಿ ಅಲ್ಲಿ ತಮ್ಮಿಂಗ್ ಪ್ರೆಸ್ ಕೊಡೋದ್ರಿಂದ ಹಣ ನಮಗೆ ಸೇರುತ್ತೆ. ಅವಾಗ ಇವ್ರಿಗೆ ಬದುಕಿದಾರ ಇಲ್ವಾ ಅನ್ನೋದಾದ್ರು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈಗ ನಾನು ಇವಾಗ ಹೋದ್ರೆ ನಂದೇನು ತಮ್ಮಿಂಗ್ ಪ್ರೆಸ್ ಏನೂ ಇಲ್ಲ. ಈ ಮೊಬೈಲ್ ತೊಗೊಂಡೋಗಿ ಫೋನ್ ನಂಬರ್ ಹೇಳಿದ್ರೆ ಮೆಸೇಜ್ ಬರುತ್ತೆ. ಅಮೌಂಟ್ ಎಂಟ್ರಿ ಮಾಡ್ಕೊ ತ್ರಿವೇಣಿ ನೀವೇ ಅಂತ ಕೇಳ್ತಾರೆ. ಅದು ಎಂಟ್ರಿ ಮಾಡ್ಕೋತಾರೆ, ಅಮೌಂಟ್ ಕೊಡ್ತಾರೆ ಅಷ್ಟೇ. ಅದು ಹೆಂಗ್ ಗೊತ್ತಾಗುತ್ತೆ? ಇವಾಗ ಮಕ್ಕ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ, ಯಾರು ಬಂದು ತಗೊಂಡೋಗ್ತಾರೆ ಗೊತ್ತಾಗಲ್ಲ. ಅದು ಇದು ಮಾಡಿದ್ಮೇಲೆ ತಮ್ಮಿಂಗ್ ಪ್ರೆಸ್ ಕೊಟ್ಟು ಕರೆಕ್ಟಾಗಿ ಅವ್ರ ಫೇಸು ಬರುತ್ತೆ. ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮೇಡಮ್. ಈಗ ಇನ್ನೊಂದು ಆರೋಪ ಅಂತ ಅಂದ್ರೆ ಈಗ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಈ ಫ್ರೀ ಬಸ್ ಈ ರೀತಿಯಿಂದ ಅಂದ್ರೆ ಜನರು ಸೋಮಾರಿ ಆಗ್ತಿದ್ದಾರೆ ಅನ್ನೋ ಆರೋಪ ಇದೆ. ಇದ್ರ ಬಗ್ಗೆ ಖಂಡಿತ ಮೇಡಮ್ ಇಲ್ಲ, ಅದು ಸುಳ್ಳು. ಹೇಳೋದೆಲ್ಲ ಸುಳ್ಳದು. ಈಗ ತಗೊಳ್ಳೋದು ಇವಾಗ ನಾವು ಒಂದು ಹೋಟ್ಲು ಕೆಲಸಕ್ಕೆ ಕೂಲಿ ಮಾಡೋದು. ನಮ್ಮ ಮನೆ ಪಕ್ಕದಲ್ಲಿದೆ ಪಾಪ, ಹೋಟ್ಲು ಕೆಲಸಕ್ಕೆ ಹೋಗ್ತಾರೆ, ಬರೋದೇ 9,000 ಸಂಬಳ. ಗಂಡ ಡ್ರಿಂಕ್ಸ್ ಮಾಡ್ತಾನೆ, ಏನು ಮನೆಗೆ ತಂದಾಕಲ್ಲ. 2 ಮಕ್ಳಿದಾವೆ, ಅವ್ರಿಗೆ ಎಜುಕೇಶನ್ಗೂ ಮತ್ತೆ ಸ್ಕೂಲ್ಗೂ ಫೀಸ್ಗೂ ತುಂಬಾ ಕಷ್ಟ. 9,000 ತಗೊಂಡು ಬಾಡಿಗೆ ಕಟ್ಟಿ ಮನೆ ಮೇಂಟೈನ್ ಮಾಡಿ ತಿರ್ಗಾ ಮತ್ತೆ ಮಕ್ಕಳಿಗೆ ಓದಿಸ್ಬೇಕು ಅಂದ್ರೆ ಎಷ್ಟು ತುಂಬಾ ಕಷ್ಟ ಇದೆ. ನಾನು ಇವಾಗ ಇರೋ ಒಬ್ಬ ಮಗನಿಗೆ ಒಂದು ಡಿಗ್ರಿ ಓದ್ಸಕ್ಕೆ ನಮಗೆ ತುಂಬಾ ಕಷ್ಟ ಇದೆ. ಯಾಕೆ ಹಸ್ಬೆಂಡ್ಗೂ ಕೆಲಸ ಓಲ್ಡ್ ಆಗಿದೆ, ನಮ್ದು ಕೆಲಸ ಓಲ್ಡ್ ಆಗಿದೆ. ಅದರಿಂದ ಇವಾಗ ನಾನು ಅವ್ನಿಗೆ 1 ಲಕ್ಷ ನಾನು ಫೀಸ್ ಕಟ್ಟಬೇಕು ಅಂತಂದ್ರೆ ನನಗೆ ದುಡ್ಡು ಬೇಕಲ್ಲ. ನನಗದು 1 ಲಕ್ಷ ಎಲ್ಲ ಆಗುತ್ತೆ. ಬಾಡಿಗೆ ಕಟ್ಟಬೇಕು, ಮನೆ ಮೇಂಟೆನೆನ್ಸ್ ಮಾಡಬೇಕು, ಮತ್ತೆ ನಮಗೆ ಬರೋ ಅಂತ ಇದು ಕಷ್ಟ ಆಗುತ್ತೆ. ಅದು ಮಾಡೋದು ತಪ್ಪ ಮೇಡಮ್. ಖಂಡಿತ ಮೇಡಮ್. ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ, ಗೌತಮ್ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈ ಯೋಜನೆ ಬಗ್ಗೆ ಏನ್ ಹೇಳ್ತೀರಾ? ಹಾಗೆ ಇದ್ರ ಯೂಸ್ ಆಗ್ತಿದ್ಯಾ? ಹಾಗೆ ಬಯೋಮೆಟ್ರಿಕ್ ಇನ್ ಮುಂದೆ ಬರುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಮೊದಲಿಗೆ ನಾನು ಜಿ ಕನ್ನಡ ನ್ಯೂಸ್ ವಾಹಿನಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಏನ್ ಗೃಹಲಕ್ಷ್ಮಿದು ಒಂದು ಯೋಜನೆ ಇದೆ, ಕರ್ನಾಟಕ ರಾಜ್ಯ ಸರ್ಕಾರದ ದೊಡ್ಡ ಕೊಡುಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ನಿಮ್ ಜೊತೆ ನಮ್ಮ ಅವರು ಅಕ್ಕ ಅವ್ರು ಕೂತಿದ್ದಾರೆ, ಅಕ್ಕ ಅವ್ರ ಹೆಸರು ಗೊತ್ತಾಗಿಲ್ಲ, ಅವ್ರು ಮಾತಾಡ್ತಾ ಇರೋರು ತ್ರಿವೇಣಿ ಅಂತ. ತ್ರಿವೇಣಿ ಅವರು ಮೇಡಮ್, ಅದೆಲ್ಲೂ ಬರ್ತಾ ಇಲ್ಲ ಹೆಸರು. ನಾನ್ ಕೇಳೋದು ಮೇಡಮ್, ಇವಾಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನೀವು ಪ್ರತಿ ತಿಂಗಳು ಕೊಡ್ತಾ ಇದ್ದೀರಾ. ಎಷ್ಟೋ ಜನ ತಾಯಿಂದಿರು ಹೆಣ್ಮಕ್ಳು ಅದನ್ನ ಫಲಾನುಭವಿಯಾಗಿ ಇವತ್ತು ತಗೊಂತಾ ಇದಾರೆ.
ಆದ್ರೆ ಇವತ್ತು ಸಮಸ್ಯೆ ಏನಾಗಿದೆ ಅಂದ್ರೆ ಮೇಡಮ್, ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ. ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರಕ್ಕೆ 28 ಗ್ಯಾರಂಟಿ ಸ್ಕೀಮ್ ಸಮಿತಿನ ನೇಮಿಸಿದ್ದಾರೆ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರದ ಒಂದು ಆಸೆ ಯೋಜನೆ. ಅವರು ಇವತ್ತು ಕೃಷ್ಣಪ್ಪವ್ರನ್ನಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರು ರೇವಣ್ಣವ್ರನ್ನಾಗ್ಲಿ ಕರೆದು ಈ ಎಲ್ಲಾ ಕೇಂದ್ರ ಎಲ್ಲಾ ಜಿಲ್ಲೆನ ಕರೆದು ಒಂದೊಂದು ಮೀಟಿಂಗ್ ಮಾಡಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಕೇಳಬೇಕು. ಕಾರಣ ಏನಕ್ಕೆ ಗೊತ್ತಾ ನಾನು ಹೇಳ್ತಾ ಇದ್ದೀನಿ. ಇವತ್ತು ನೋಡಿ, ನಾನು ಒಬ್ಬ ಬ್ಲಾಕ್ OBC ಅಧ್ಯಕ್ಷನಾಗಿ ಮಾತಾಡ್ತಾ ಇರೋದು. ನನಗೆ ಸುಮಾರು ಕಂಪ್ಲೇಂಟ್ಸ್ ಇದೆ ಮೇಡಮ್. 1 ತಿಂಗಳು ಬಂದ್ರೆ 3 ತಿಂಗಳು ಬರ್ತಾ ಇಲ್ಲ. ಅವರು ಈ ತಿಂಗಳು ನನ್ನ ಅಕೌಂಟ್ ಬಂದಿದೆ ಅಲ್ವಾ, ಈ ತಿಂಗಳು ನನ್ಗೆ ಸಾಕು, ಬರೋ ತಿಂಗಳು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಮೆಸೇಜ್ ಬಂದ್ರೆ ಬಂತು ಅಂತ, ಮೆಸೇಜ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ. ನಾನ್ ಹೇಳ್ತೀನಿ, ನಿಮ್ಮ ಪಾಸ್ಬುಕ್ ಸ್ಟೇಟ್ಮೆಂಟ್ ತಗೊಂಡು ಸಂಬಂಧಪಟ್ಟ ಸಮಿತಿಯವರಿಗೆ ದಾಖಲೆ ಕೊಡಿ. ಅಣ್ಣ ನನ್ಗೆ 1 ತಿಂಗಳು ಬಂದಿದೆ, 2 ತಿಂಗಳು ಬಂದಿಲ್ಲ ಅಂತ ಕೇಳಿ. ಆ 2 ತಿಂಗಳು ಯಾಕೆ ಬಂದಿಲ್ಲ ಅನ್ನೋದು ಅವ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪುಷಪ್ ಮಾಡ್ತಾರೆ. ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ, ಗೃಹಲಕ್ಷ್ಮಿಯಲ್ಲಿ ಒಬ್ರು, ಅವರು ಸಿಸ್ಟಮ್ ಅಲ್ಲೇ ಚೆಕ್ ಮಾಡ್ತಾರೆ ಯಾಕೆ ಬಂದಿಲ್ಲ ಅನ್ನೋದು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಜನವರಿ ಬಂತ, ತಿರ್ಗಾ ಮಾರ್ಚಲ್ಲಿ ಬರುತ್ತೆ, ಮಾರ್ಚಲ್ಲಿ ಬಂತ, ಜೂನ್ ಅಲ್ಲಿ ಬರುತ್ತೆ. ಈ ಮಿಡ್ಲಲ್ಲಿ 2 ತಿಂಗಳದು ಯಾಕೆ ಬಂದಿಲ್ಲ ಅವ್ರಿಗೆ ಅನ್ನೋದು ಪಾಪ ಅವರು ಕೇಳ್ತಲ್ಲ ಬ್ಯಾಂಕ್ಗೆ. ಅದು ಯಾಕೆ ಬಂದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಇವ್ರಿಗೆ ಯಾಕೆ ದುಡ್ಡು ತಲುಪಿಲ್ಲ ಅನ್ನೋದು ಸರ್ಕಾರಕ್ಕೂ ಗೊತ್ತಿಲ್ಲ. ಇವಾಗ 12 ತಿಂಗಳು 24,000 ಬರ್ಬೇಕು. ಕೆಲವ್ರಿಗೆ ನಾನು ರೆಕ್ಟಿಫೈ ಮಾಡಿದೀನಿ ಮೇಡಮ್. 4 ತಿಂಗಳು 5 ತಿಂಗಳು ಬಂದಿಲ್ಲ ವರ್ಷಕ್ಕೆ. 10 ಅಂದ್ರೆ 12ರಿಂದ 10,000 12,000 6 ತಿಂಗಳು ಬಂದಿರ್ತೀನಿ, 6 ತಿಂಗಳು ಬಂದಿಲ್ಲ. ಅವರು ಈ 6 ತಿಂಗಳು ನನ್ಗೆ ಯಾಕೆ ಬಂದಿಲ್ಲ ಅಂತ ಕೇಳಕ್ ಅವರು ಹೋಗಲ್ಲ. ಇವ್ರ ಅಕೌಂಟ್ ಯಾಕೆ ಜಮಾ ಆಗ್ತಾ ಇಲ್ಲ, ಅದು ಸರ್ಕಾರಕ್ಕೆ ವಾಪಸ್ ಹೋಗ್ಬಿಡುತ್ತೆ ಬ್ಯಾಂಕಿಂದ. ಏನು ಇವ್ರದ್ದು ತಲುಪಿಲ್ಲ, ವಾಪಸ್ ಹೋಗ್ಬಿಡುತ್ತೆ. ಯಾಕೆ ಇವ್ರದ್ದು ಹೋಗಿಲ್ಲ? KYC ಪ್ರಾಬ್ಲಮ್, ಪೇಮೆಂಟ್ ಪ್ರಾಬ್ಲಮ್, ಇವ್ರ ಅಕೌಂಟ್ ಅಲ್ಲಿ ಏನಾದ್ರು ಸಂಬಂಧಪಟ್ಟ ಏನ್ ಕೇಳೋರಿಲ್ಲ ಪಾಪ. ಅದನ್ನ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ, ಹೌಸ್ ಕೀಪಿಂಗ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಸಂಸಾರ ಸಾಕೋದೇ ಒಂದು ದೊಡ್ಡ ಸಮಸ್ಯೆ. ಇಲ್ಲಿ ಬ್ಯಾಂಕ್ ಹೋಗಿ ಸ್ಟೇಟ್ಮೆಂಟ್ ತಗೊಂಡು ಸಂಬಂಧಪಟ್ಟ ಸಮಿತಿಗೆ ಇವರು ದಾಖಲೆ ಕೊಡಕ್ಕೆ ಕಷ್ಟಪಡ್ತಾರೆ. ಆದ್ರಿಂದ ನಾನು ಏನ್ ಹೇಳ್ತೀನಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಸಮಿತಿಯ ಪ್ರತಿಯೊಬ್ಬರು ಅಧ್ಯಕ್ಷರಿಂದ ಹಿಡಿದು ಕಾರ್ಯ ಸದಸ್ಯರನ್ನ ಕರೆದು ಬ್ಲಾಕ್ ವೈಸ್, ವಾರ್ಡ್ ವೈಸ್, ಇಲ್ಲಾಂದ್ರೆ ವಿಧಾನಸಭಾ ಕ್ಷೇತ್ರ ಕರೆದು ಒಂದು ಚಿಕ್ಕದಾಗಿ ಟೈಮ್ ಕೊಟ್ಟು ಏನ್ ನಡೀತಾ ಇದೆ, ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅನ್ನೋದು ಕೇಳಿದ್ರೆ ಮೇಡಮ್ ಜನಕ್ಕೆ ಇನ್ನ ತಲುಪುತ್ತೆ. ಇವತ್ತು ರಾಜ್ಯದಲ್ಲಿ ಈ ಯೋಜನೆಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಹೇಳೋರು ಮಾತಾಡ್ಲಿ ಮೇಡಮ್. ನಾವು ನೋಡಿ ಯಾರನ್ನು ಸಮಾಧಾನ ಪಡ್ಸಕ್ಕಾಗಲ್ಲ, ಸಂತೋಷ ಪಡ್ಸಕ್ಕಾಗಲ್ಲ. ಒಂದು ಕಟ್ಟ ಕಡೆ ಬಡ ಕುಟುಂಬಕ್ಕೆ 2,000 ತಲುಪ್ತಾ ಇದೆಯಾ, ಅದು ನಮ್ಗೆ ಬೇಕಾಗಿರೋದು. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನ ಮುಂದಕ್ಕೆ ಹೆಚ್ಚಿನ ಒಂದು ಯೋಜನೆಗಳನ್ನ ಸರ್ಕಾರ ತರಲಿ. ಜನ ಯಾರು ಸೋಂಬೇರಿ ಆಗಲ್ಲ ಮೇಡಮ್. ಹಂಗ್ ಸೋಂಬೇರಿ ಆಗಿದ್ರೆ ರಾಜ್ಯ ಸರ್ಕಾರ ಕೂಡ 2,000 ಸೋಂಬೇರಿ ಆಗಲ್ಲ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡೆ ಸೋಂಬೇರಿ ಆಗೋಗಿದ್ದಾರೆ. ನಿಜ ಸರ್. ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕೇಳ್ಬೇಕಲ್ಲ, ನೀವು ಜನ ಸೋಂಬೇರಿ ಮಾಡ್ತಾ ಇದ್ರ ಅಂತ. ಇವತ್ತು ನಮ್ಮ ಯುವ ಪೀಳಿಗೆ ಟೈಮ್ ಪಾಸ್ ಮಾಡ್ತಾ ಇರೋದೇ ಮೊಬೈಲ್ ಇಂದ. ಹೌದು. ಮತ್ತೆ 2,000 ಕೊಟ್ಟು ಜನ ಸೋಂಬೇರಿ ಆಗೋದು ಅಂತ ಯಾವ ಲೆಕ್ಕದಲ್ಲಿ ಇರ್ತಾರೆ ಇವರು? ಅಂದ್ರೆ ಅನ್ನೋ ಆರೋಪ ಅದು. ಅಂದ್ರೆ ಸುಮ್ನೆ ಫ್ರೀ ಬೀಸ್ ಕೊಡ್ತಾ ಇದಾರೆ, ಹೀಗಾಗಿ ಸೋಂಬೇರಿ ಆಗ್ತಾರೆ. ಮೃಷ್ಟಾಂಜನ ಭೋಜನ ಮಾಡಿಸಿ ತುಪ್ಪದಲ್ಲಿ ಕೈ ತೊಳಸ್ರಿ, ಜನಕ್ಕೆ ಸಮಾಧಾನ ಆಗಲ್ಲ. ಆಡೋರು ಆಡೇ ಆಡ್ತಾರ ಮಾತನ್ನ. ನಾವು ಆಡೋರ್ ಮಾತು ಕಿವಿ ಕೊಡೋದ್ ಬೇಡ. ರಾಜ್ಯ ಸರ್ಕಾರದ ಯೋಜನೆಗಳನ್ನ ಕಟ್ಟ ಕಡೆ ಬಡ ಕುಟುಂಬಕ್ಕೆ ಸೇರ್ಲಿ, ಅವ್ರು ಸಂತೋಷವಾಗಿರ್ಲಿ ಅಂತ ಕೇಳ್ತೀನಿ ಅಷ್ಟೇ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಗೌತಮ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್ ಮಾತಾಡ್ತಾ ಹೋಗೋಣ. ಎಸ್, ಜೊತೆಗೆ ನಾವಾಗಲೇ ಮಾತಾಡ್ತಾ ಇದ್ವಿ, ಸರ್ ಕೂಡ ಹೇಳಿದ್ರು, ಅಂದರೆ 1 ತಿಂಗಳು ಬರುತ್ತೆ, ಅದಾದ್ಮೇಲೆ ಒಂದು 3-4 ತಿಂಗಳು ಬರಲ್ಲ, ಆದರೆ ಯಾರನ್ನ ಹೋಗಿ ಕೇಳಬೇಕು ಅನ್ನೋದು ಗೊತ್ತಾಗಲ್ಲ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೀವು? ಅದು ಅಂದರೆ ಇವಾಗ ನಮಗೂ ಗೊತ್ತಾಗಲ್ಲ. ಈಗ ಎಲ್ಲಿ ಬಂದ್ರೆ ಮೊಬೈಲಿಗೆ ಮೆಸೇಜ್ ಬರುತ್ತೆ, ಮೊಬೈಲಿಗೆ ಮೆಸೇಜ್ ಬಂದಾಗ ಅದು ಅಮೌಂಟ್ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಮತ್ತೆ ತಿರುಗಿ ಹೋಗೆಲ್ಲ ಪೋಸ್ಟ್ ಆಫೀಸಲ್ಲಿ ಏನೋ ನಾವು ಕೇಳಿದ್ರೆ ಅವ್ರು ಚೆಕ್ ಮಾಡ್ತಾರೆ, ಬಂದಿಲ್ಲ ಅಷ್ಟೇ ಹೇಳಿ ಕಳಿಸ್ತಾರೆ ಹೊರತು ಅದು ಯಾಕೆ ಬರ್ತಾ ಇಲ್ಲ ಅನ್ನೋದು ಕೂಡ ಚೆಕ್ ಮಾಡಲ್ಲ. ಅವಾಗ
ಲಾಸ್ಟಲ್ಲಿ ಲಕ್ಷ್ಮೀ ಮೇಡಮ್ ಕೂಡ ಅದನ್ನೇ ಹೇಳಿದ್ರು, ಅದನ್ನೆಲ್ಲ ನಾನು ಚೆಕ್ ಮಾಡಿ ಎಲ್ಲ ಇದು ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಅದರಿಂದ ಏನಾಗುತ್ತೆ ಅಂದರೆ ಅದು ಪ್ರತಿ ತಿಂಗಳು ಇವಾಗ ಒಂದೇ ಸತಿಗೆ 2 ತಿಂಗಳು, ಈ ತಿಂಗಳು 2 ತಿಂಗಳಿಗೆ ಬಂದಿದ್ರೆ ನೆಕ್ಸ್ಟು ಇನ್ನು 2 ತಿಂಗಳಿಗೆ ಎರಡು ತಿಂಗಳಿಗೆ ಬರುತ್ತೆ, 3 ತಿಂಗಳು ಹಂಗೆ ಪೆಂಡಿಂಗ್ ಇರುತ್ತೆ. ಬಟ್ ಅದು ಮಾಡೋ ಅಂಥದ್ದು 1 ತಿಂಗಳು ಪೆಂಡಿಂಗ್ ಇದ್ದು ಅದು ಕಂಟಿನ್ಯೂಸ್ ಸ್ವಲ್ಪ ಕರೆಕ್ಟಾಗಿ ಬಂತು ಅಂದರೆ ಪಾಪ ಮಕ್ಕಳ ಫೀಸ್ಗಳಿಗೆ ಡಿಪೆಂಡೆನ್ಸಿ ಇರುತ್ತೆ. ಹೌದು, ಸಿಲಿಂಡರ್ಗೆ, ರೇಷನ್, ಕೆಲವೊಬ್ರು ಈ ಬರೋ ಅಂಥದ್ದು ವಯಸ್ಸಾಗಿರೋರ್ಗೆ ಮಾತ್ರ ತುಂಬ ಯೂಸ್ಫುಲ್ ಏನಕ್ಕಾಗಿದೆ ಅಂದರೆ ಮಕ್ಳುಗಳು ಸಾಕಲ್ಲ, ಅವ್ರ ಪಾಡ್ಗೆ ಅವ್ರು ಒಂದು ರೂಮಲ್ಲಿ ಇರ್ತಾರೆ. ಈಗ ನಮ್ಮನೆ ಮಾಡಿ ಮೇಲೇನೆ ಪಾಪ ಒಂದು ವಯಸ್ಸಾಗಿರೋ ಅಜ್ಜಿ, ಅವ್ರಿಗೂ ಅಷ್ಟೇ, ಅವ್ರು ಸಪ್ರೇಟಾಗಿ ಈ ಅಮೌಂಟ್ ಬಂದ್ರೆ ತಿಂಗಳೆಲ್ಲ ಅದು ಊಟಕ್ಕೆ ಮಡಿಕೊಡುತ್ತೆ. ಹೌದು, ಆ 2,000 ತಿಂಗಳೆಲ್ಲ ದಿನ 50 ರೂಪಾಯಿ 100 ರೂಪಾಯಿ ಊಟಕ್ಕೆ ಮಡಿಕೊಳ್ಳುತ್ತೆ. ಆ ಥರ ಇರಬೇಕು ಅಂತಂದರೆ ಅದನ್ನು ಖಂಡಿತ ಅವ್ರು ಏನಂದರೆ ಯಾವಾಗ 3 ತಿಂಗಳಿಗೋ 6 ತಿಂಗಳಿಗೋ ಹಾಕೋ ಬದಲು ಒಂದು ಸ್ವಲ್ಪ ಬೇಗ ಪೆಂಡಿಂಗ್ ಇರೋದನ್ನು ಕೊಟ್ಟರೆ ತುಂಬ ಒಳ್ಳೇದಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಈಗ ತುಂಬ ಜನ ಓದಿಲ್ದೆ ಹೋಗಿರೋ ಹೆಣ್ಮಕ್ಳುಗಳು ತುಂಬ ಜನ ಇರ್ತಾರೆ. ಅವ್ರಿಗೆ ಏನು ಈಗ ನೀವೆಲ್ಲ ಇವಾಗ ಚಾನಲಲ್ಲಿ ಕೆಲಸ ಮಾಡ್ತೀರಾ, ಓದಿರ್ತೀರಾ, ನಿಮಗೆ ಆದಂಥ ಒಂದು ಒಳ್ಳೆ ಸ್ಯಾಲ್ರಿ ಇರುತ್ತೆ. ಓದಿಲ್ದೆ ಹೋಗಿರೋರ್ಗೇನು ಇಲ್ಲ ಮನೆ ಕೆಲಸ ಮಾಡಬೇಕು, ಇಲ್ಲ ಬೇರೆ ಏನಾದರೂ ಪಾತ್ರೆ ತೊಳಿಬೇಕು, ಬೇರೆ ಏನಾದರೂ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಲೇಬೇಕು. ಅಂಥವ್ರಿಗೆ ತುಂಬ ಮಾಡಿಕೊಟ್ರೆ, ಸ್ಲಮ್ ಇದರಲ್ಲಿ ಜಾಸ್ತಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಇವಾಗ ಏನು ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನ ಮಾಡಿದ್ರು ಒಳ್ಳೇದಾಗುತ್ತೆ. ಯಾರು ಸೋಂಬೇರಿಗಳಾಗಲ್ಲ ಮೇಡಮ್. ಏನೀಗ ಫೋನ್ ಹಿಡ್ಕೊಂಡ್ಬಿಟ್ರೆ ಯಾರೋ ಓದಿರೋರು ಏನಪ್ಪ ಅವ್ರವ್ರ ಕೆಲಸಗಳವರು ಲ್ಯಾಪ್ಟಾಪ್ ಕೆಲಸಗಳು ಅವು ಮಾಡ್ಕೊಂತಾರೆ, ಅವ್ರ ಫೋನಲ್ಲಿ ಏನಿರುತ್ತೋ ಅದನ್ನ ಮಾಡ್ಕೊಂತಾರೆ. ಬಟ್ ಓದಿಲ್ದೋಗಿರೋರು ಏನ್ ನೋಡ್ತಾರೆ ಮೊಬೈಲ್ಗಳಲ್ಲಿ, ವಾಟ್ಸಪ್ ಓಪನ್ ಮಾಡಕ್ ಬರಲ್ಲ, ಫೇಸ್ಬುಕ್ ಓಪನ್ ಮಾಡಕ್ ಬರಲ್ಲ, ಏನು ಹಿಡ್ಕೊಂಡು ಏನು ಸೋಂಬೇರಿಗಳಾಗಲ್ಲ. ಆ ದುಡ್ಗೋಸ್ಕರನು ಬತ್ತ ಅಂತ 28 ಸತಿ ಕಾಲ್ ಸೌದೋಗ್ಬಿಡುತ್ತೆ. ಪೋಸ್ಟ್ ಆಫೀಸ್ಗೆ ಹೋಗಿ ಹೋಗಿ ಚೆಕ್ ಮಾಡ್ತಾನೆ ಇರ್ತಾರೆ. ಮತ್ತೆ ಮೊಬೈಲಲ್ಲಿ ಮೆಸೇಜ್, ಈ ಮೊಬೈಲ್ ಮೆಸೇಜ್ ಬಂದ್ರೆ ಮಾತ್ರ ದುಡ್ಡು ಬಂದಿದೆ ಅಂತ. ಅದು 3 ತಿಂಗಳು ಮೆಸೇಜ್ ಬಂದಿಲ್ಲ ಅಂದ್ರೆ, ನಿನ್ನೆ ಒಬ್ರದ್ದು ಏನಾಗಿದೆ ಅಂದ್ರೆ 19,000 ರೂಪಾಯಿ ಒಟ್ಟಿಗೆ ಬಂದಿದೆ ಅವ್ರದ್ದು. ಅವ್ರು ಚೆಕ್ಕೇ ಮಾಡ್ಕೊಂಡಿಲ್ಲ, ಅವ್ರು ಅವಾಗ ಬಂದು ಚೆಕ್ ಮಾಡಿದಾಗ 19,000 ರೂಪಾಯಿ ಬಂದಿದೆ ಅವರಲ್ಲಿ. ಅವಾಗ ಒಟ್ಟಿಗೆ ಕೊಡ್ಬೇಕು ಅಂದ್ರೆ ಅಲ್ಲೂ ಕಷ್ಟ ಆಗುತ್ತೆ, ಅಲ್ಲಿ ಅಮೌಂಟ್ ಕಮ್ಮಿ ಇರುತ್ತೆ. ಅವ್ರು ಹೇಳ್ತಾರೆ ಇಲ್ಲಿ ಕಮ್ಮಿ ಬಂದಿದೆ, ಈಗ ಈ ತಿಂಗಳದವ್ರದ್ದು ಅಲ್ಲಿ ಇಟ್ಕೊಂಡಿರ್ತಾರೆ, ಈಗ ನೆಕ್ಸ್ಟ್ ತಿಂಗಳದ್ದು ವಾಪಸ್ ಹೋಗ್ಬಿಟ್ಟಿರುತ್ತೆ. ಸರ್ ಹೇಳಿದ್ ನಿಜ, ಅದು ವಾಪಸ್ ಅಮೌಂಟ್ ಹೋಗಿರೋದು ಇಲ್ಲಿ ಮೆಸೇಜ್ ತೋರಿಸ್ತಾ ಇರುತ್ತೆ, ಇಲ್ಲಿ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಆ ಅಮೌಂಟ್ ವಾಪಸ್ ಹೊಟ್ಟೋದ್ಮೇಲೆ ಮತ್ತೆ ಹೆಂಗೆ ಅವರು ಮತ್ತೆ ತೊಗೊಳೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದು ಒಟ್ಟಿಗೆ ಬಂದಿರುತ್ತೆ. ಈಗ ಈ ತಿಂಗಳು ಬಂದಿರೋರ್ದೆಲ್ಲ ಸೇರಿಸಿ ಅವ್ರಿಗೊಬ್ರಿಗೆ ಒಂದೇ ಸತಿ ಕೊಡ್ಬೇಕಾಗುತ್ತೆ. ಅದರಿಂದ ಯಾರೇ ತಗೋಬೇಕು ಅಂದ್ರೆ 2 ರಿಂದ 3 ತಿಂಗಳು ಉಳಿಸ್ಕೊಂಡು ಅದನ್ನ ಒಟ್ಟಿಗೆ ತಗೊಳೋದು ಚೆನ್ನಾಗಿರುತ್ತೆ. ಮತ್ತೆ ಇದು 200 ರೂಪಾಯಿ ಏನು ಉಳಿಸ್ತಾ ಇದ್ರೆ ಅವರೇ ಕಟ್ ಮಾಡ್ಕೊಂಡು ಅದನ್ನ ಕೊಟ್ಟರು ಅನುಕೂಲ ಆಗುತ್ತೆ. ಖಂಡಿತ ಮೇಡಮ್. ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ, ಶೈಲಾ ಅಂತ. ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ. ಎಸ್ ಮೇಡಮ್, ನಾವು ಮಾತಾಡ್ತಾ ಇದ್ವಿ ಅಂದರೆ ಈಗ ನಾನು ಆವಾಗಲೇ ಹೇಳಿದೆ, ಈ ವಯಸ್ಸಾದವರು ಹೆಬ್ಬೆಟ್ಟಿನ ರೇಖೆ ಅಳಿಸೋಗಿರುತ್ತೆ ಅಂತ. ಈಗ ಹೋಗಿ ಅವರು ತಮ್ಮ ಇಂಪ್ರೆಷನ್ ಕೊಡ್ತಾರೆ ಯಾವುದಕ್ಕೆ, ಗೃಹಲಕ್ಷ್ಮಿ ಯೋಜನೆಗೆ ರಿಜಿಸ್ಟರ್ ಮಾಡಬೇಕು ಅಂತ. ಬಟ್ ಅವಾಗ ಅದು ತಗೊಳ್ಳಲ್ಲ ಅಂತ ಅನ್ಕೊಳ್ಳಿ, ರಿಜೆಕ್ಟ್ ಆಗುತ್ತೆ. ಆಗ ಅದು ಈ ಹಿಂದೆ ಲಿಂಕ್ ಆಗಿರುವಂಥ ಯೋಜನೆಗಳು ಅಂದರೆ ಈ ಯಶಸ್ವಿನಿ, ಆಯುಷ್ಮಾನ್, ರೇಷನ್, ಇದ್ರ ಮೇಲೆಲ್ಲ ಎಫೆಕ್ಟ್ ಆಗಲ್ವಾ? ಅದು ಕೂಡ ಕ್ಯಾನ್ಸಲ್ ಆಗುವಂಥ ಸ್ಟೇಜ್ ಬರಲ್ಲ? ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ. ಅವ್ರು ಅದನ್ನೆಲ್ಲ ಮಾಡಿಸಿರೋದು ಕ್ಯಾನ್ಸಲ್ ಆಗುತ್ತೆ. ಅವ್ರಿಗೆ ಏನು ಮಾಡಬೇಕು, ಇವ್ರದ್ದು ಆಧಾರ್ ಕಾರ್ಡ್ ಇರುತ್ತಲ್ಲ, ಆ ಆಧಾರ್ ಕಾರ್ಡ್ ತಗೊಂಡು ಅವ್ರ ಮಕ್ಕದ ಫೇಸು ಅವ್ರ ಹೆಸರಿಗೂ ಮ್ಯಾಚ್ ಮಾಡಿ ನೋಡಿ ಅದಕ್ಕೆ ಆ ಥರ ಅವ್ರು ಮಾಡ್ತಾರೆ. ಅಂದರೆ ಬಯೋಮೆಟ್ರಿಕ್ ಬೇಕು, ತಮ್ಮ ಇಂಪ್ರೆಷನ್ ಬೇಕು ಅಂತ ಆ ಥರ ಮಾಡಬಾರ್ದು. ವಯಸ್ಸಾಗಿರೋರಿಗೆ ಅವ್ರಿಗೆ ಏನಾದ್ರು ತಮ್ಮಿಂಗ್ ಬಂದಿಲ್ಲ ಅಂದ್ರೆ ಅವ್ರ ಹೆಸರು ಮತ್ತೆ ಅವ್ರದ್ದು ಡಾಕ್ಯುಮೆಂಟೇಶನ್ ಕೊಟ್ಟಿರ್ತಾರಲ್ಲ, ಅದು ಓಪನ್ ಮಾಡಿದ್ರೆಲ್ಲ ಡಾಕ್ಯುಮೆಂಟೇಶನ್ ನಮ್ದು ಬರುತ್ತಲ್ಲ ಅದರಲ್ಲಿ, ಆ ಮೊಬೈಲಲ್ಲಿ ನೋಡಿಕೊಂಡು ಮತ್ತೆ ಈ ಫೇಸ್ಗೂ ಆ ಫೇಸ್ಗೂ ಹೊಂದಾಣಿಕೆ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನ ಸೈನ್ ತಗೊಂಡು ಅವ್ರಿಗೆ ಮಾಡ್ಬೋದು. ಮಿಕ್ತವ್ರು ನಮಗೆಲ್ಲ ತಮ್ಮಿಂಗ್ ಪ್ರೆಸ್ ತಗೊಳ್ತಾರಲ್ಲ, ಅದು ಓಕೆ. ವಯಸ್ಸಾಗಿರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೌದು. ಎಸ್, ಒಬ್ರು ಕಾಲರ್ ಇದ್ದಾರೆ, ಚಲಪತಿ ಅಂತ, ಕೋಲಾರದಿಂದ. ನಮಸ್ತೆ. ನಮಸ್ತೆ ಸರ್. ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರಬೇಕು ಅಂತಂದ್ರೆ ಬಯೋಮೆಟ್ರಿಕ್ ನ ಕಂಪಲ್ಸರಿ ಮಾಡಿದ್ದಾರೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಅವಾಗ ಅಧಿಕಾರದ ಆಸೆಗಾಗಿ ಫ್ರೀ ಅಂತ ಯಾರು ಜನ ಕೇಳಿದ್ರ ಕುಡಿ ಅಂತ, ಅದೇ ಇರ್ಲಿ. ಈಗ ವಯಸ್ಸಾದ ಪಿಂಚಣಿ ಬರ್ತಾ ಇದೆ, ಅದು ಬರ್ತಾ ಇಲ್ಲ. ಇದು PH ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇವ್ರದ್ದು ಯಾವ್ದು 3 ತಿಂಗಳಿಂದ ಅದು ಬರ್ತಾ ಇಲ್ಲ. ಇವ್ರು ಇವಾಗ 2,000 ರೂಪಾಯಿ ಕೇಳಿದ್ರು ಕೂಡ ಕೇಳೆ ಅಲ್ಲ, ಇದು ಒಂದು ಅನುಕೂಲ ಆಗೋದ್ರೆ ಇನ್ನೊಂದು ಅನಾನುಕೂಲ ಆಗ್ತಾ ಇದೆಯಲ್ವಾ? ಇವಾಗ ಹಾಗಾದ್ರೆ ಅಜ್ಜರು ಪಾಪ ವಯಸ್ಸಾದ್ರು ಅವರು ಎಲ್ಲಿಂದ ತರ್ಬೇಕು? ಅವ್ರಿಗೆಲ್ರಿಗೂ ಮನೇಲಿ ಎಲ್ರೂ ಹಿರಿಯರು, ಮನೇಲಿ ಒಬ್ಬರಿಗೆ ಹಿರಿಯರಿಗೆ ಅಂತ ಹೇಳಿರೋದು. ಹೌದಾ? ನಿಜಾನ ಮೇಡಮ್? ಅನುಕೂಲ ಎರಡೂ ಇದೆ. ಅಮ್ಮ ಯಾರೋ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದಾರೆ ಬೇರೆ ಸೋಂಬೇರಿಗಳು ಅದು ಇದು, ಅದೆಲ್ಲ ಸುಳ್ಳು ಮೇಡಮ್. ಇರೋ ಬ್ಯಾಟ್ ಮಾತಾಡ್ಲಿ. ಹಾಗಾದ್ರೆ ನಿಮ್ ಪ್ರಕಾರ ಈ ಗೃಹಲಕ್ಷ್ಮಿ ಯೋಜನೆ ಬೇಕಾಗಿರ್ಲಿಲ್ವಾ? ಹಾಗಾದ್ರೆ ಎಲ್ಲಿ ಹೋಗ್ಬೇಕು? ಅವರೆಲ್ಲ ಎಲ್ಲಿ ಹೋಗ್ಬೇಕು? ನಮ್ಗೆ ನಾನು ಬ್ಯಾಂಡಿಗೆ 3 ತಿಂಗಳ ನಮ್ಗೆ ಇದು ಬಂದಿಲ್ಲ, ನಾವೆಲ್ಲ ಹೋಗ್ಬೇಕು? ಅದನ್ನ ನೀವು ಅದನ್ನು ಇದು ಮಾಡ್ಬೇಕಲ್ಲ. ನೀವು ನ್ಯೂಸಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡಿದ್ರೆ ಆಗಲ್ಲ. ಇಲ್ಲ ಸರ್, ನಾವು ಎಲ್ಲಾ ರೀತಿಯಾಗೂ ಕೂಡ ನಾವು ಮಾತಾಡ್ತಿದೀವಿ. ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಿದೀವಿ, ಇನ್ನೊಂದಿನ ಹ್ಯಾಂಡಿಕ್ಯಾಪ್ ಸಮಸ್ಯೆಗಳ ಬಗ್ಗೆಯೂ ಕೂಡ ಮಾತಾಡ್ತೀವಿ. ಅಲ್ಲ, ವಯಸ್ಸಾದವ್ರದಾಗಿ ಬಂದಿಲ್ಲ, ನೀವು ಬೇಕಾದ್ರೆ ವಿಚಾರಿಸಿ
ವಿಚಾರಿಸಿ, ನೀವು ವಿಚಾರಿಸಿ, ಅವರೆಲ್ಲ ಇಲ್ಲಿ ಹೋಗ್ಬೇಕು. ಅಧಿಕಾರದ ದುರಾಸೆಗೆ ಇವರು ಅವತ್ತು ಹೇಳ್ಬಿಟ್ಟು ನಿಂಗೂ ಫ್ರೀ ನಂಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳ್ಬಿಟ್ಟು ಮತ್ತೆ ಅವರೆಲ್ಲ ಇಲ್ಲಿ ಹೋಗ್ಬೇಕು, ಉಳ್ದವ್ರು ಇಲ್ಲಿ ಹೋಗ್ಬೇಕು. ಖಂಡಿತ ಖಂಡಿತ ಅರ್ಥ ಆಯ್ತು ನಮ್ಗೆ. ಬಟ್ ನಾವಿವತ್ತು ಅಂದ್ರೆ ನಾವು ಪ್ರತಿಯೊಂದ್ ದಿನ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತೀವಿ. ಇವತ್ತು ನಾವು ಮಾತಾಡ್ತಾ ಇರೋದು ಗೃಹಲಕ್ಷ್ಮಿ. ಕೇಳಿರಲಿಲ್ಲ ಮೇಡಮ್, ಹೆಲ್ತ್ ಫ್ರೀ ಕೊಡ್ಲಿ, ಎಜುಕೇಶನ್ ಫ್ರೀ ಕೊಡ್ಲಿ, ಅಭಿವೃದ್ಧಿ ಮಾಡ್ಲಿ, ಯಾರು ಇವ್ರಿಗೆ 2,000 ರೂಪಾಯಿ ಯಾರು ಕೇಳಿರ್ಲಿಲ್ಲ. ಸೊ ಹಂಗಾದ್ರೆ ನಿಮ್ ಪ್ರಕಾರ ಈಗ ಗೃಹಲಕ್ಷ್ಮಿ ಹಣ ಇಷ್ಟು ವರ್ಷ 3 ವರ್ಷ ಯಾರಿಗೂ ಹೆಲ್ಪೇ ಆಗಿಲ್ವಾ ಹಾಗಾದ್ರೆ ನಿಮ್ ಪ್ರಕಾರ? ಯಾಕಂದ್ರೆ ಇಲ್ಲಿವರೆಗೂ ನೀವು ಕಾಲರ್ಸ್ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಇತ್ತು. ಬಟ್ ಮೇಡಮ್ ಆಗಿಲ್ಲ ಅಂತ ಹೇಳ್ತಿಲ್ಲ. ಅನಾನುಕೂಲ ಎಷ್ಟಾಗಿದೆ? ಏನ್ ಅನಾನುಕೂಲ ಸರ್ ನಿಮ್ ಪ್ರಕಾರ ಹೇಳಿ? BP ಟ್ಯಾಬ್ಲೆಟ್ಸ್ ಮೊದಲಿಗೆ 10 ರೂಪಾಯಿ ಇತ್ತು, ಇವ್ರ ಸರ್ಕಾರ ಬಂದ್ಮೇಲೆ ಎಷ್ಟಾಗಿದೆ ಮೇಡಮ್? ಹೆಲ್ತ್ ಏನ್ ಕೊಡ್ತಾ ಇದ್ದಾರೆ? ಹಾಸ್ಪಿಟಲ್ ಕರೆಕ್ಟ್ ಫೆಸಿಲಿಟಿ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಎಲ್ಲಿ ಹೋಗ್ಬೇಕು ಮೇಡಮ್? ಇದೆಲ್ಲ ಎಲ್ಲಿ ಹೋಗ್ತಾ ಇದೆ ಮೇಡಮ್? ಜೊತೆಗೆ ಸರ್ ಇವತ್ ನಾವು ಮಾತಾಡ್ತಾ ಇರೋದು ಈಗ ಇರೋ ಯೋಜನೆ ವೇಸ್ಟ್ ಆಗ್ತಾ ಇತ್ತು ಅಂದ್ರೆ ಯಾರ್ಯಾರಿಗೂ ಅನರ್ಹರಿಗೆ ಹೋಗ್ತಾ ಇತ್ತು. ಸೊ ಅದನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸ ನಿರ್ಧಾರ ತಗೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಸರ್ ನೀವು. ಇದನ್ನು ಹೇಳ್ಬೇಕಲ್ವಾ? ಇವಾಗ ಹಿರಿಯರದು ಓಲ್ಡ್ ಹ್ಯಾಂಡಿಕ್ಯಾಪ್ಸ್ 3-4 ತಿಂಗಳಿಂದ ಬಂದಿಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಈ ಒಂದು ನಿರ್ಧಾರದ ಬಗ್ಗೆ, ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನಮಗೆ ತಿಳಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಿರುವಂತಹ ನಂಬರ್ಸ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಇನ್ನು ಸರ್ಕಾರದ ಹಣ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪೋಲಾಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ. ಯಾರ್ದೆಲ್ಲ ಬಯೋಮೆಟ್ರಿಕ್ ಇರುತ್ತೆ ಅವರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಹೋಗುತ್ತೆ. ಈಗ ನೀವು ಕೂಡ ಇದ್ರ ಬಗ್ಗೆ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಿರುವಂತಹ ನಂಬರ್ಸ್ಗೆ ಕರೆ ಮಾಡಿ ನಿಮ್ಮ ಒಪಿನಿಯನ್ ಏನು ಅಂತ ನೀವು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಈಗ ಸರ್ಕಾರ ಒಂದು ಹೊಸ ನಿರ್ಧಾರ ಕೈಗೊಂಡಿದೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್, ಇದ್ರ ಬಗ್ಗೆ ನಾವ್ ಏನ್ ಹೇಳ್ತೀವಿ ಅಂತ ಅಂದ್ರೆ, ಆ ಪಕ್ಕದಲ್ಲಿ ಕೂತಲ್ಲ ತ್ರಿವೇಣಿ ಮೇಡಮ್ ಒಂದು ಸಲಹೆ ಕೊಡ್ತೀನಿ ನಾನು. ಫಸ್ಟ್ ಮೇಡಮ್ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅನೌನ್ಸ್ಮೆಂಟ್ ಮಾಡಿದಾರಲ್ಲ, ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನೇ ಅಂತ ಹೇಳಿ ಏನಾರ ಗೃಹಲಕ್ಷ್ಮಿ ಹಣ ಅನೌನ್ಸ್ಮೆಂಟ್ ಮಾಡಿದ್ರೆ ಮೇಡಮ್, ಪ್ರತಿಯೊಬ್ರು ಮಹಿಳೆಯರಿಗೂ ಅಂತ ಹೇಳಿದ್ರು. ಪ್ರತಿಯೊಬ್ರು ಮಹಿಳೆಯರಿಗೂ ಅಂತ ಹೇಳಿದ್ರು. ಯಾರ್ಯಾರು ಹೇಳಿದ್ರ? ಟ್ಯಾಕ್ಸ್ ಕಟ್ಟರ್ಗೆ ಇಲ್ಲ? ಮೇಡಮ್ ಇದ್ದಾರೆ, ಮಾತಾಡಿ ನೀವು. ನಮಸ್ಕಾರ ಮೇಡಮ್. ನೀವ್ ಹೇಳಿದ್ರಿ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನೇ ಗೃಹಲಕ್ಷ್ಮಿ ಹಣ ಅಂತ ಹೇಳಿದ್ರಲ್ಲ. ನೀವೀಗ ನೀವ್ ಇಂದಿರಾ ಕ್ಯಾಂಟೀನ್ ಕೆಲಸ ಮಾಡ್ತಾ ಇದ್ದೆ, ನನಗೆ 2,000 ರೂಪಾಯಿ ಬಂದ್ಬಿಡ್ತೀನಿ, ನಿನ್ನೆ ತಗೊಬಂದ್ಬಿಡ್ತಾ ಇದ್ರಲ್ಲ, ನಿಮ್ದು ಎಲ್ಲಿಂದ ತಗೊಬಂದ್ರಿ ಮೇಡಮ್? ನಿನ್ನೆ ಎಲ್ಲಿ ಹಾಕಿದ್ರೆ ಮೇಡಮ್ ದುಡ್ಡ? ನಮಗೆ ಪೋಸ್ಟ್ ಆಫೀಸಿಂದ ತಗೊಂಡಿದ್ದೆ ಸರ್ ನಾನು. ಯಾವಾಗ ಮೇಡಮ್? ನಿನ್ನೆ ಸರ್. ಮೆಸೇಜ್ ಇಲ್ಲೇ ಇದೆ ಮೇಡಮ್ ನಿಮ್ಗೆ. ಏನ್ ಸರ್? ಯಾವಾಗ ಹಾಕಿರೋದು ಮೇಡಮ್? ನಿಮ್ಗೆ ಯಾವಾಗ ಹಾಕಿರೋದು ದುಡ್ಡು? ನಿನ್ನೆ ಹಾಕಿದ್ರು, ಯಾವಾಗ ಹಾಕಿರೋದು? ನಮ್ಗೆ 3 ತಿಂಗಳದ್ದು ಒಟ್ಟಿಗೆ ಬಂದಿದೆ ಸರ್ ನಂದು. ಒಟ್ಟಿಗೆ 6,000 ಹಾಕಿದ್ರ ಮೇಡಮ್? ಇಲ್ಲ ಸರ್, 2,000 ಒಂದ್ಸರಿ ಬಂದಿದೆ, 2,000 ಒಂದ್ಸರಿ ಬಂದಿದೆ, ಇನ್ನೊಂದ್ಸರಿ 2,000 ಒಂದ್ಸರಿ ಬಂದಿದೆ. ಮುಂದೆ ಬಂದು ಏನಾನ ಮಾತಾಡ್ಬಾರ್ದು ಮೇಡಮ್. ಹೇಳಿದ್ರೆ ನೀವ್ ಹೇಳ್ತೀರಾ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನೇ ಆಗುತ್ತೆ ಅಂತ ಹೇಳಿದ್ರೆ ಅವತ್ತು ಹೇಳಿದ್ರೆ ಮೇಡಮ್ ರೇಷನ್ ಕಾರ್ಡ್ ಇಲ್ಲ ಸರ್. ಇವಾಗ ನಾವು ಟಾಪಿಕ್ ಮಾತಾಡ್ತಾ ಇರೋದು ಬಯೋಮೆಟ್ರಿಕ್ ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಇದರಿಂದ ವೇಸ್ಟ್ ಆಗಲ್ಲ ದುಡ್ಡು ಅಂತ. ಇದ್ರ ಬಗ್ಗೆ ಮಾತಾಡಿ ಸರ್ ನೀವು. ಈಗ ಅವ್ರ ಅಕೌಂಟ್ಗೆ ಯಾವಾಗ ಬಂದಿದೆ ಏನು ಎತ್ತ ಅದು ಬೇಡ. ಹೌದು ಮೇಡಮ್, ಅವತ್ತೇ ಹೇಳ್ಬೋದಿತ್ತಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋಣ. ಹೌದು, ಮುಂಚೆನೆ ಹೇಳ್ಬೋದಿತ್ತು, 3 ವರ್ಷದ ಹಿಂದೆನೆ ಬಯೋಮೆಟ್ರಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದಿತ್ತು. ಅದ್ರ ಬಗ್ಗೆ ಮಾತಾಡಿ ಸರ್. ಅದನ್ನ ಬಿಟ್ಟು ನೀವು ಅವ್ರ ಅಕೌಂಟಿಗೆ ಯಾವಾಗ ದುಡ್ಡು ಬಂದಿದೆ, ಎಷ್ಟು ಬಂದಿದೆ ಅದು ಬೇಡ ಇವಾಗ. ಮೇಡಮ್ ನಿಮ್ದು ಮೇಡಮ್ ಯಾರ ಮನೇದು ಏನ್ ಕೊಡ್ತಿಲ್ಲ ಮೇಡಮ್, ನಿಮ್ದು ಹೌದೌದು, ನಾವೇ ಟ್ಯಾಕ್ಸ್ ಪೇಯರ್ಸ್, ನಮ್ದೇ ದುಡ್ಡೇ ನಮಗೆ ಬರ್ತಾ ಇದೆ. ಹೌದು, ಬಟ್ ಈ 3 ವರ್ಷ ವೇಸ್ಟ್ ಆಗಿದೆ ಬೇರೆಯವ್ರ ಅಕೌಂಟ್ಗೆ, ಅಂದ್ರೆ ಅನರ್ಹ ಅಕೌಂಟ್ಗೂ ಹೋಗಿ ವೇಸ್ಟ್ ಆಗಿದೆ. ಹೌದು, ಅದ್ರ ಬಗ್ಗೆ ನೀವು ಮಾತಾಡ್ಬೋದು, ಮಾತಾಡಿ ಸರ್ ಅದ್ರ ಬಗ್ಗೆ. ಅದನ್ನ ಬಿಟ್ಟು ಗೆಸ್ಟ್ ಅವ್ರ ಅಕೌಂಟ್ಗೆ ಯಾವಾಗ ಬಂತು ಅದೆಲ್ಲ ಕೇಳೋ ನೆಸಿಟಿ ಇಲ್ಲ ಅಲ್ವಾ? ಹೌದೌದು, ಅವ್ರು ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ ಮೇಡಮ್. ಟಿವಿ ಮುಂದೆ ಕೂತ್ಕೊಂಡು. ಓಕೆ, ಇವಾಗ ನಿಮ್ಮ ಒಪಿನಿಯನ್ ಹೇಳಿ ಸರ್. ಈಗ ಬಯೋಮೆಟ್ರಿಕ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ? ಮೇಡಮ್ ಅವ್ರು ಕರೆಕ್ಟ್ ಬಯೋಮೆಟ್ರಿಕ್ ಮಾಡ್ತಾರೆ. ಇವಾಗ ನಮ್ಮದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ, ಈಗ ನಮಗೆ ದುಡ್ಡು ಬರ್ತಿಲ್ಲ, ಏನ್ ಮಾಡ್ಬೇಕು ನಾವ್ ಇವಾಗ? ಸೊ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ? ಹೌದು, ಯಾರನ್ನ ಕೇಳ್ಬೇಕು? ಈ ಮೇಡಮ್ ಅವ್ರನ್ನ ಕೇಳ್ಬೇಕು, ಯಾರನ್ನ ಕೇಳ್ಬೇಕು ನಾವೀಗ? ನನ್ನನ್ನೇನು ಕೇಳಬೇಡಿ ಸರ್, ನೀವು ನನ್ನನ್ನೇನು ಕೇಳಬೇಡಿ. ರೇಷನ್ ಕಾರ್ಡ್ ಎಲ್ಲಿ ಕ್ಯಾನ್ಸಲ್ ಆಗಿದೆ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ಕೇಳಿ ನೀವು. ನಮಗೆ ನಾವು ಫಾರಂ ಫಿಲಿಪ್ ಮಾಡಿ ಕೊಟ್ಟಾಗ ರೇಷನ್ ಕಾರ್ಡ್ ಇದ್ರೇನೆ ಅದನ್ನ ಮಾಡಿಸೋದು ಅಂತ ಹೇಳಿದ್ರು. ನಾನು ರೇಷನ್ ಕಾರ್ಡ್ ಕೊಟ್ಟೆ ಮಾಡಿಸಿದ್ದು. ನನಗೇನು ಫಾರಮ್ಮು ಏನು ಫಿಲಿಪ್ಗೆ ಕೇಳಿದ್ರು ಅವತ್ತೇನು ನಾನು ಕೊಟ್ಟಿದ್ದೀನಿ, ಅದ್ರ ಮುಖಾಂತರನೇ ನಾನು ಮಾತಾಡ್ತಾ ಇರೋದು ಸರ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಪೂರ್ಣಿಮಾ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಾವು ಮೈಸೂರು.
ಸೊ ಈ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಎಷ್ಟು ಯೂಸ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಬರ್ತಾ ಇದೆಯಾ ದುಡ್ಡು ಫಲಾನುಭವಿನ ನೀವು? ಜೊತೆಗೆ ನೆಕ್ಸ್ಟ್ ಏನ್ ಬಯೋಮೆಟ್ರಿಕ್ ಏನ್ ಇಂಟ್ರೊಡ್ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಮೇಡಮ್ ನಮ್ಗೆ ಬರ್ತಿದೆ ಗೃಹಲಕ್ಷ್ಮಿ, ಅದ್ರಿಂದ ತುಂಬಾ ಉಪಯೋಗ ಇದೆ ಮೇಡಮ್. ಯಾಕಂದ್ರೆ ತುಂಬಾ ಬಡವರು ಇರ್ತಾರೆ ನೋಡಿ, ಅವ್ರಿಗೆ ಮತ್ತೆ ವಿಧವೆ ಆಗಿರ್ತಾರಲ್ಲ ನೋಡಿ ಅವ್ರಿಗೆ, ಸಿಂಗಲ್ ಪೇರೆಂಟ್ಸ್. ಹೌದು ಮೇಡಮ್. ಇನ್ನ ವಯಸ್ಸಾಗಿರ್ತಾರಲ್ಲ ನೋಡಿ ಮೇಡಮ್, ಅವ್ರಿಗೆ ಮಾತ್ರೆ ಮೆಡಿಸಿನ್ ಗಳಿಗೆಲ್ಲ ಉಪಯೋಗ ಆಗುತ್ತೆ. ತುಂಬಾ ಉಪಯೋಗ ಆಗಿದೆ ಮೇಡಮ್. ಸೊ ಈಗ ನೆಕ್ಸ್ಟ್ ಬಯೋಮೆಟ್ರಿಕ್ ಮಾಡ್ತಿದ್ದಾರೆ, ಇದು ಸ್ವಲ್ಪ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಕಷ್ಟ ಆಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಹೇಗೆ ವಯಸ್ಸಾದವರಿಗೆ ಅಂದ್ರೆ ತಗೊಂಡೋಗಿ ಎಲ್ಲ ದಾಖಲಾತಿ ಎಲ್ಲ ಕೊಡ್ಬೇಕಲ್ವಾ, ಅದು ಸ್ವಲ್ಪ ವಯಸ್ಸಾದವರೆಲ್ಲ ಇರ್ತಾರಲ್ಲ, ಅದೆಲ್ಲ ಹಿಂಸೆ ಆಗುತ್ತೆ ಅವ್ರಿಗೆ. ಈಗ ನಾವು ಪೋಸ್ಟ್ ಆಫೀಸ್ ಅಲ್ಲಿ ತಗೋತಾ ಇರೋದು, ನಾವು ವೆಬ್ಸೈಟ್ ಕೊಟ್ಬಿಟ್ಟೆ ನಾವು ತಗೋತೀವಿ. ಅಂದ್ರೆ ಇಲ್ಲಿ ಮೇಡಮ್ ಹೇಳ್ತಾ ಇದ್ರು ಈಗ ಪೋಸ್ಟ್ ಆಫೀಸ್ ಅಲ್ಲಿ ತುಂಬಾ ಹೊತ್ತು ವೇಟ್ ಮಾಡ್ಬೇಕು, ಅದು ಕೂಡ ಕಷ್ಟ ಆಗ್ತದೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನೀವು? ಇಲ್ಲ ಮೇಡಮ್, ಅಂದ್ರೆ ಒಟ್ಟಿಗೆ ಎಲ್ಲ ಬಂದಾಗ ಕಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಲೈನ್ ಅಲ್ಲಿ ವಯಸ್ಸಾದವ್ರು ಇರ್ತಾರಲ್ವಾ, ಅವ್ರಿಗೆ ಫಸ್ಟ್ ಪ್ರಿಪೇರೆನ್ಸ್ ಕೊಡ್ಬೇಕು. ಅವ್ರು ಕೊಟ್ಬಿಟ್ಟು ಆಮೇಲಿಂದ ನಮ್ಮಂತ ಮಾಮೂಲಿ ಇರ್ತಾರಲ್ಲ ಮೇಡಮ್ ಏಜ್, ಅವ್ರು ಕೊಡ್ತಾರೆ. ಸೊ ಏನಕ್ಕೆಲ್ಲ ಯೂಸ್ ಮಾಡಿದಿರಾ ದುಡ್ಡನ್ನ? ಅಂದ್ರೆ ಚೆನ್ನಾಗಿ ಸಣ್ಣ ಪುಟ್ಟ ಖರ್ಚುಗಳಿಗೆ ಅಥವಾ ಮೆಡಿಸಿನ್ ಗಳಿಗೆಲ್ಲ ಯೂಸ್ ಆಗಿದೆಯಾ ಹೇಗೆ? ಹ್ಞೂ ಮೇಡಮ್, ನಮ್ಮ ಒಬ್ರು ಅಜ್ಜಿ ಇದಾರೆ ಪಕ್ಕದಲ್ಲಿ, ಅವ್ರು ಸ್ವಲ್ಪ ಮೆಡಿಸಿನ್ಗೆಲ್ಲ ಉಪಯೋಗಿಸ್ಕೊತಾರೆ. ಇನ್ನು ಆಸ್ಪತ್ರೆಗೆಲ್ಲ ಖರ್ಚು ಮಾಡ್ಕೋತಾರೆ. ಇನ್ನು ನಾವು ಮನೆಗೆಲ್ಲ ಯೂಸ್ ಮಾಡ್ಕೋತೀವಿ ಮೇಡಮ್. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಮೇಡಮ್ ಈ ಮೂಲಕ? ಸರ್ಕಾರಕ್ಕೆ ಇನ್ನೂ ಉಪಯೋಗ ಕೊಡ್ಬೇಕು, ಲೇಡೀಸ್ಗೆ ಇನ್ನೂ ಕೊಡ್ಬೇಕು ಹೆಚ್ಚಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈಗ ಅಂದ್ರೆ ಒಂದು ಆರೋಪ, ಕಾಲರ್ಸ್ ಕೂಡ ಅದ್ರ ಬಗ್ಗೆ ಒಂದಿಬ್ರು ಮಾತಾಡಿದ್ರು, ಈ ರೀತಿ ಫ್ರೀ ಕೊಡೋದ್ರಿಂದ ಸೋಮಾರಿ ಆಗ್ತಾರೆ, ಇದು ವೇಸ್ಟ್, ಅದ್ರ ಬದಲು ಬೇರೆ ಕಡೆ ಹಾಕ್ಬೋದಿತ್ತು ಈ ದುಡ್ಡನ್ನ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಏನಕ್ಕೆ ಇದಾಗುತ್ತೆ ಮೇಡಮ್, ಈಗ ಬಡವರು ಎಷ್ಟೋ ಬಡವರು ಕೂಲಿಗೆ ಹೋಗ್ತಾರಲ್ವಾ, ಅದಕ್ಕೂ ಹೋಗ್ತಾರೆ. ಮತ್ತೆ ಇದು ಬಂದ್ರೆ ಯಾವ್ದೋ ಅವರು ಉಪಯೋಗ ಆಗುತ್ತೆ, ಮಕ್ಳು ಫೀಸ್ ಆಗುತ್ತೆ, ಮನೆ ನಡೆಸ್ಬೋದು. ಏನಾರ ಇಲ್ಲ ಅಂದಾಗ ಶಾರ್ಟೇಜ್ ಆದಾಗ ತಗೋಬಹುದು. ಇನ್ನು ವಯಸ್ಸಾದವ್ರ ಪಾಪ ಮಾತ್ರೆ ಮೆಡಿಸಿನ್ ಎಲ್ಲ ತಗೋತಾರೆ. ತುಂಬಾ ಉಪಯೋಗ ಇದೆ ಮೇಡಮ್. ಒಟ್ಟಾರೆಯಾಗಿ ಯೂಸ್ ಆಗ್ತಾ ಇದೆ ಈ ಯೋಜನೆ. ನಿಜ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಮೇಡಮ್, ನಾವು ಮಾತಾಡ್ತಾ ಇದ್ವಿ ಅಂದರೆ ಈಗ ಒಂದು ಸರ್ಕಾರದ ಕಡೆಯಿಂದ ಹೇಳಿರೋದು ಏನಂದರೆ ಇಲ್ಲಿವರೆಗೂ ಈ ಮೃತರ ಅಕೌಂಟಿಗೆ ದುಡ್ಡು ಹೋಗಿರೋದಾಗಿರ್ಬೋದು, ಅಥವಾ IT GST ಫೈಲ್ ಮಾಡೋರು, ಅಥವಾ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೆ ಇದ್ರೂ ಕೂಡ ಅನರ್ಹ ಖಾತೆಗಳಿಗೆ ಹೋಗಿದೆ ಅಂತ. ಸೊ ಈ ಹೋಗಿರೋ ದುಡ್ಡನ್ನ ಮತ್ತೆ ವಾಪಸ್ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನಿಜವಾಗ್ಲೂ ಪ್ರಾಕ್ಟಿಕಲಿ ಸಾಧ್ಯನ ವಾಪಸ್ ಪಡೆಯೋದು? ಅದೆಷ್ಟು ಕಷ್ಟ ಆಗುತ್ತೆ. ಕೆಲವೊಬ್ರು ಅಕೌಂಟಲ್ಲಿ ಇರುತ್ತೆ, ಕೆಲವೊಬ್ರು ಅಕೌಂಟಲ್ಲಿ ಇರಲ್ಲ. ಖರ್ಚು ಮಾಡಿರ್ತಾರೆ, ಕೆಲವರು ತಗೊಂಡ್ಬಿಟ್ಟಿರ್ತಾರೆ. ಅದನ್ನ ಅಷ್ಟು ಸ್ಟಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಮಾಡುವಂತ ಯೋಜನೆಯಲ್ಲಿ ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾದ್ರೆ ಈ ಹಿಂದೆ ಹೋಗಿರೋದು ಮತ್ತೆ ವಾಪಸ್ ಬರಲ್ಲ, ಕಷ್ಟ ಆಗುತ್ತೆ. ಯಾಕೆಂದ್ರೆ ಅದು ಅಕೌಂಟ್ ಝೀರೋ ಇರುತ್ತೆ, ಯಾರು ಅವರ ಇದ್ರ ಅಕೌಂಟಲ್ಲಿ ಕೊಟ್ಟಿರಲ್ಲ. ಎಲ್ಲ ಈ ಪೋಸ್ಟ್ ಆಫೀಸ್ ಅಲ್ಲಿ ತಗೊಂತಾರೆ. ಕೆಲವೊಬ್ರು ಮಾಮೂಲಿ ಅಕೌಂಟ್ ಹೋಗ್ತಾ ಇತ್ತು, ಈಗ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಎಲ್ಲರೂ ಅಲ್ಲಿ ತಗೊಂತಾ ಇದ್ದಾರೆ. ಅದರಿಂದ ಅವ್ರದ್ದು ಮಾಮೂಲಿ ಅಕೌಂಟ್ ಅಲ್ಲಿ ಏನಾದ್ರು ಬ್ಯಾಲೆನ್ಸಿಂಗ್ ಇದ್ರೆ ಅದು ಮತ್ತೆ ಕ್ರೆಡಿಟ್ ಮಾಡ್ಕೋಬಹುದು. ಬ್ಯಾಲೆನ್ಸಿಂಗೇ ಇಲ್ಲ ಅಂದ್ಮೇಲೆ ಕ್ರೆಡಿಟ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಇನ್ನೊಂದು ಏನಂದ್ರೆ ಈ ಕ್ರೆಡಿಟ್ ಕೊಟ್ಟಿರೋದನ್ನ ಮತ್ತೆ ವಾಪಸ್ ಕಿತ್ಕೊಳ್ಳೋದಕ್ಕೆ ಬರಲ್ವಲ್ಲ. ಈಗ ಅದ್ರ ಮೇಲೂ ಸರ್ಕಾರದ ಮೇಲೆ ಕೋಪಿಸ್ಕೊಂಡೆ ವಾಪಸ್ ತಗೊಂಡ್ರು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಈಗ ಯಾರೋ ಒಬ್ರು ಹೇಳಿದ್ರು ರೇಷನ್ ಕಾರ್ಡ್ ಅವ್ರಿಗೆ ಇಲ್ವಂತೆ. ರೇಷನ್ ಕಾರ್ಡು ಬಡವ್ರಿಗೆ ರೇಷನ್ ಕಾರ್ಡ್ ಮಾಡಿರೋದು, ಬಡವ್ರಿಗೆ ರೇಷನ್ ಕಾರ್ಡ್ ಮಾಡೋದು. ನಮ್ಮನೆ 3 ಜನ ಇದೀವಿ, ನಮ್ಮನೆ ರೇಷನ್ ಕಾರ್ಡ್ ಅವಾಗಲೇ ನಾನು ಮಾಡಿಸ್ಕೊಂಡು, ಚಿಕ್ಕ ಇದ್ರಲ್ಲಿ ನಮಗೆ ತುಂಬಾ ಕಷ್ಟ ಆಯ್ತು ಅವಾಗ, ನಾವು ಅವಾಗೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದು. ಆ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ಅವ್ರು ಹೇಳಿದ್ರು ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಮಾಮೂಲಿ ಬಡವರುಗಳಿಗೆ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಫಾರಂ ಫಿಲಿಪ್ ಮಾಡಿದಾಗ ರೇಷನ್ ಕಾರ್ಡ್ ತಗೊಂಡೆ ನಾವು ಮಾಡಿದ್ದೆ. ಅದು ಈಗ ನನಗೆ ಏನ್ ಮಾಡಿದಾರೆ ನಾನು ಅದನ್ನ ಮಾತ್ರ ಹೇಳೋದಕ್ಕೆ ಬರುತ್ತೆ, ಬೇರೆಯವ್ರಿಗೆ ಏನ್ ಮಾಡಿದಾರೆ ಅನ್ನೋದು ಅದು ನಂಗೆ ಗೊತ್ತಿರಲ್ಲ. ಬಟ್ ನಾನು ಫಾರಂ ಫಿಲಿಪ್ ಮಾಡಿ ನಾನು ರೇಷನ್ ಕಾರ್ಡ್ ಕೊಟ್ಟು ಅದಕ್ಕೆ ಲಿಂಕ್ ಮಾಡಿಸೇನೆ ಅದನ್ನ ಮಾಡಿದ್ದು. ಕೆಲವೊಬ್ರು ರೇಷನ್ ಕಾರ್ಡ್ ಇಲ್ದೆ ಹೋಗಿರೋರ್ಗೆ ಬರ್ತಾ ಇಲ್ಲ, ಅದು ಅಮೌಂಟ್ ಬರ್ತಾ ಇಲ್ಲ. ನಾನು ರೇಷನ್ ಕಾರ್ಡ್ ಕೊಟ್ಟು ನಾವು ಲಿಂಕ್ ಮಾಡಿ ಬೆಂಗಳೂರಲ್ಲಿ ಹೋಗಿ ನಾವು ಲಿಂಕ್ ಎಲ್ಲ ಮಾಡಿಸಿದ್ಮೇಲೆ ಅದು ನಮಗೆ ಬರ್ತಾ ಇರೋದು. ಅವ್ರು ಹೇಳಿದ್ರು ನಮ್ಗೆ ರೇಷನ್ ಕಾರ್ಡ್ ಇಲ್ಲ, ನಿಮ್ಗೆ ರೇಷನ್ ಕಾರ್ಡ್ ನಿಮ್ಗೆ ಬರ್ತದೆ, ನಿಮ್ಗೆ ಯಾರು ಹೇಳಿದ್ರು ಅಂತ ಅವ್ರು ನಮ್ಮನ್ನು ಕೇಳ್ತಾರೆ. ಪಾಪ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ಅವ್ರಿಗೆ ಬರ್ತಾ ಇಲ್ಲ, ಹೊಟ್ಟೆವ್ರಿಗೆ ಅವ್ರು ಕೇಳ್ತಾರೆ. ಬಟ್ ಅವರು ಹೋಗಿ ಕರೆಕ್ಟ್ ಫಾರ್ಮ್ ಕೊಟ್ಟು ನೀವು ಇವಾಗ ಸಾವುಕಾರ ಬಡವರ ಅಂತ ಅದನ್ನೇನು ನೋಡಿಲ್ಲ ಸರ್ಕಾರ. ಹೆಣ್ಣು ಮಕ್ಳಿಗೆ 2,000 ರೂಪಾಯಿ ಬಡವರು, ಹೌದು ಅದು ಇರೋರ್ಗೂ ಬರ್ತಾ ಇದೆ, ಇಲ್ದೆ ಹೋಗಿರೋರ್ಗೂ ಬರ್ತಾ ಇದೆ. ಬಟ್ ಬಡವ್ರಿಗೂ ಬರ್ತಾ ಇದೆ, ಸಾವುಕಾರರಿಗೂ ಬರ್ತಾ ಇದೆ. ಸಾವುಕಾರರು ಎಲ್ಲಿದ್ದಾರೆ, ಬಡವರು ಎಲ್ಲಿದ್ದಾರೆ ಅಂತ ಒಂದ್ ಸ್ವಲ್ಪ ಚೆಕ್ ಮಾಡೋದಕ್ಕೆ ಕೇಳಿ ನೋಡೋಣ ಅವ್ರನ್ನ ಹೋಗ್ಬಿಟ್ಟು. ಅದಾಗಲ್ಲ. ಅವ್ರು ಬಂದು ಇವಾಗ ಮಾತಾಡಿದವ್ರು ಬಂದು ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ನಿಂತ್ಕೊಂತಾರಲ್ಲ, ಅವ್ರು ವಯಸ್ಸಾಗಿರೋರು ಬಂದು BP ಶುಗರ್ ಇದ್ರೂ ಕೂಡ ಬಂದು ಕೂತಿರ್ತಾರಲ್ಲ, ಅವ್ರನ್ನ ಬಂದು ಅವ್ರು ನೋಡ್ಬೇಕು. ಆವಾಗ ನೋಡಿದಾಗ ಅವ್ರ ನೋವು ಏನು ಅಂತ ಗೊತ್ತಾಗುತ್ತೆ. ಮತ್ತೆ ಇವಾಗ ಗಂಡಸರು ಕುಡಿದ್ಬಿಟ್ಟು ಇವಾಗ ಹೇಳಿದ್ರು ಇವರು, ಅವ್ರ ಪಾಪ ಅವ್ರ ಬಗ್ಗೆ ನಾವು ಏನು ಮಾತಾಡೋದೇನು ಬೇಡ. ಬಟ್ ಅವ್ರು ಇವಾಗ ಹೊರಗಡೆ ಹೋಗ್ತಾರೆ, ಎಷ್ಟು ದುಡಿತಾರೆ, ಎಷ್ಟು ಕುಡಿತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಕೆಲವೊಂದು ಗಂಡಸರು ಕುಡ್ಕೊಂಡು ಮನೆಗೆ ತಂದಾಕಲ್ಲ, ಹೌದು ತಂದಾಕಲ್ಲ. ಅದು
2,000 ರೂಪಾಯಿ ಇವ್ರು ಇದ್ದು ಅಂದ್ರೆ ತಿಂಗಳೆಲ್ಲ ರೇಷನ್ ತಂದು ಹಾಕೊಂತಾರೆ. ಅಕ್ಕಿ ಮತ್ತೆ ಮನೆಗೆ ಸಣ್ಣ ಪುಟ್ಟ ಐಟಮ್ಗಳು 2,000ದಲ್ಲಿ ತಿಂಗಳೆಲ್ಲ ಸಂಸಾರ ಮಾಡೋರು ಇದ್ದಾರೆ, ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದಾರೆ. ಅದು ಒಳ್ಳೇದೇ ಮಾಡಿರೋದು. ಈಗ ಒಳ್ಳೇದ್ ಮಾಡಿರೋದನ್ನ ಅದು ಅಪ್ರಿಶಿಯೇಟ್ ಮಾಡಿ ಇನ್ನೂ ಒಳ್ಳೇದ್ ಮಾಡೋದಕ್ಕೆ ಸರ್ಕಾರಕ್ಕೆ ನಾವು ಇದ್ ಮಾಡ್ಬೇಕೇ ಹೊರ್ತು, ಮನವಿ ಮಾಡ್ಬೇಕೇ ಹೊರ್ತು ಅದಕ್ಕೆ ಆಪೋಸಿಟ್ ಆಗಿ ನಾವು ಮಾತಾಡ್ತಾ ಇದ್ರೆ ಹಿಂಗ್ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿಲ್ಲ. ಖಂಡಿತ ಮೇಡಮ್. ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ, ತೇಜಸ್ವಿನಿ ಅಂತ ಶ್ರೀನಿವಾಸಪುರದಿಂದ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಸರ್ಕಾರದ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ? ಮುಂದೆ ಬಯೋಮೆಟ್ರಿಕ್ ಬರುತ್ತೆ, ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಯೂಸ್ ಆಗಿದೆ ನಿಮ್ಗೆ, ಏನ್ ಹೇಳ್ತೀರಾ? ತುಂಬಾನೇ ಯೂಸ್ ಆಗಿದೆ ಮೇಡಮ್, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಇಷ್ಟಿದ್ರೆ ನಮ್ಮ ಅತ್ತೆ ಅವರು ಅಮೌಂಟ್ ಬರ್ತಾ ಇತ್ತು, ಅವರು ಈಗ ರೀಸೆಂಟ್ ಆಗಿ ತೀರೋಗಿ 15 ಡೇಸ್ ಆಗಿದೆ. ಅಂದ್ರೆ ಈಗ ನಾವು ನೆಕ್ಸ್ಟ್ ನಾವು ನಮ್ಮ ಹೆಸರಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾ, ನಾವು ಬಯೋಮೆಟ್ರಿಕ್ ಮಾಡಿಸ್ಬೋದಾ ಅಂತ ಕೇಳಬೇಕಿತ್ತು. ಹೌದೌದು, ಈಗ ನೆಕ್ಸ್ಟ್ ನೀವೇ ನಿಮ್ಮ ಹೆಸರಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಬಯೋಮೆಟ್ರಿಕ್ ಮಾಡಿಸ್ಬೇಕಾಗತ್ತೆ. ಮೇಡಮ್ ಕೂಡ ಇದೆ, ನೀವು ಅವ್ರ ಜೊತೆ ಮಾತಾಡಬಹುದು. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಇವಾಗ ನೀವು ಅವ್ರು ತೀರ್ಕೊಂಡಿದ್ದಾರೆ, ಅದು ಇವಾಗ ರೀಸೆಂಟಾಗಿ ತೀರ್ಕೊಂಡಿರೋದು, ಅದು ಕ್ಯಾನ್ಸಲ್ ಮಾಡಿಸಿ ಈಗ ನಿಮ್ಮದು ರೇಷನ್ ಕಾರ್ಡ್ ಇದೆಯಲ್ಲ ಅದರಲ್ಲಿ ನೀವು ಮಾಮೂಲಿ ಅವ್ರದ್ದು ನಿಮ್ಮದು ಸತ್ತೋಗಿರೋದು ಲೆಸ್ ಮಾಡಿಸಿ ನಿಮ್ಮ ಹೆಸರಿಗೆ ಅದನ್ನು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡ್ಬೋದು. ಮಾಡ್ಬೋದು. ಈಗ ಇವಾಗ ನಮ್ಮ ಮನೆಯಲ್ಲಿ ಒಬ್ರಿಗೆ ಹಿರಿಯರಿಗೆ ಬರ್ತಾ ಇತ್ತು, ಈಗ ಅವ್ರು ತೀರ್ಕೊಂಡಿದ್ದಾರೆ, ಅವ್ರು ತೀರ್ಕೊಂಡಿರೋದು ಕ್ಯಾನ್ಸಲ್ ಮಾಡಿ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ನಿಮ್ಮದು ಫಾರಮ್ ಕೊಟ್ಟು ನಿಮ್ಮದು ಫಾರಮ್ ಫಿಲಿಪ್ ಮಾಡಿ ಅದನ್ನು ಇದು ಮಾಡ್ಬೋದು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಮೇಡಮ್, ಈಗ ಅದೇ ಪರಿಷ್ಕರಣೆ ಪಟ್ಟಿ ಅಥವಾ ಪರಿಷ್ಕರಣೆ ಆಗ್ತಾ ಇದೆ. ಈ ಪರಿಷ್ಕರಣೆಯಲ್ಲಿ ಅರ್ಹ ಫಲಾನುಭವಿಗಳು ಮಿಸ್ ಆಗಬಹುದಾ? ಆ ರೀತಿ ಚಾನ್ಸಸ್ ಏನಾದ್ರು ಇರುತ್ತಾ? ಖಂಡಿತ ಮೇಡಮ್ ಆಗುತ್ತೆ. ಯಾಕಂದ್ರೆ ಈಗ ಹೊಸದಾಗೆಲ್ಲ ಮಾಡಕ್ ಹೋದ್ರೆ ಈಗ ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಈಗ ಮಾಡ್ತಾ ಇರೋದ್ರಲ್ಲೇ ನಾವು ಅದನ್ನ ಆಯ್ಕೆಗಳು ಮಾಡ್ಕೊಂಡು ಯಾರಿಗೆ ಮಾಡ್ಬೇಕು, ಯಾರಿಗೆ ಮಾಡಬಾರ್ದು ಅಂತೆಲ್ಲ ಡಾಕ್ಯುಮೆಂಟ್ ತಿರ್ಗ ಮತ್ತೆ ಇದು ಮಾಡ್ಕೊಂಡು ಆಮೇಲೆ ತಿರ್ಗ ನೆಕ್ಸ್ಟ್ ಹೊಸ ಒಬ್ಬರನ್ನ ಯಾರನ್ನ ನಾವು ಸೇರಿಸ್ಕೋಬೇಕು ಅದ್ರಲ್ಲಿ ಫಾರಮ್ಗಳು ತಗೊಂಡು ಅದರಲ್ಲಿ ಒಂದು ತಮ್ಮಿಂಗ್ ಪ್ರೆಸ್ ಏನು ತಗೊಂತಾರೆ ಅದನ್ನು ತಗೊಂಡು ಅದನ್ನ ಕರೆಕ್ಟ್ ಫುಲ್ ಮಾಡಿದ್ರೆ ಅದು ಕರೆಕ್ಟ್ ಫುಲ್ ಆಗುತ್ತೆ. ಇವಾಗ ವಯಸ್ಸಾಗಿರೋ ಪಾಪ ಅದು ಗೊತ್ತಾಗಿರಲ್ಲ, ಇದನ್ನ ಮಾಡ್ತಾ ಇದಾರೆ ಅನ್ನೋದಕ್ಕೆ ಅವಕ್ಕೆ ಮೊಬೈಲ್ ನೋಡಲ್ಲ, ಏನಾದ್ರು ನೋಡಲ್ಲ, ಅದೆಲ್ಲ ಗೊತ್ತಿರಲ್ಲ. ಮನೇಲಿ ಯಾರು ತಿಳಿದವ್ರು ಇರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸ್ವಲ್ಪ ಮಾಡಿಸ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ. ಎಸ್, ಈಗ ಇನ್ನೊಂದೇನಂದ್ರೆ ಈಗ ಇದನ್ನ ಫಸ್ಟೇ ಮಾಡ್ಬೇಕಿತ್ತು ಅಂತ ತುಂಬಾ ಜನ ಹೇಳ್ತೀರಿ, 3 ವರ್ಷಕ್ಕಿಂತ ಮುಂಚೆನೆ ಮಾಡ್ಬೇಕಿತ್ತು. ಈಗ ನಾವು ನೋಡ್ತಾ ಇದ್ವಿ ಮೃತರ ಹೆಸರಲ್ಲಿ ಬ್ಯಾಂಕ್ ನಲ್ಲಿ ಈಗ 120 ಕೋಟಿ ಹಣ ಇದೆಯಂತೆ. ಅದಿಷ್ಟು ಫುಲ್ ವೇಸ್ಟ್. ಈಗ ಸರ್ಕಾರ ಕೊಡ್ತಿದೆ ಅಂದ್ರೆ ಅದು ನಮ್ದೇ ದುಡ್ಡು, ನಾವೇ ಟ್ಯಾಕ್ಸ್ ಪೇ ಮಾಡೋದು. ಸೋಪ್ ತಗೊಂಡ್ರು ಕೂಡ ಅದ್ರೊಂದಿಷ್ಟು ಟ್ಯಾಕ್ಸ್ ಅಂತ ಸರ್ಕಾರ. ಈಗ 120 ಕೋಟಿ ಹಣ ವೇಸ್ಟ್ ಆಗಿದೆ, ಇದಕ್ಕೆಲ್ಲ ಯಾರು ಹೊಣೆ ಅಂತ ಕೇಳ್ತಿದ್ದಾರೆ. ಅದನ್ನ ರಿಕವರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅದು ಕಷ್ಟ ಐತೆ ಮೇಡಮ್, ಹೇಳೋದು ಎಷ್ಟು ಸುಲಭ ಆಗುತ್ತೆ. ಅದೆಲ್ಲೋ ಹೋಗಿದ್ದಣ, ಅದೇನೋ ಬಾರಂಗಡಿಗೆ ಹೋಗಿದ್ದಣ, ಮಸಣಕ್ಕೆ ಹೋದಣ ವಾಪಸ್ ಬರುತ್ತಾ? ಖಂಡಿತ ಅದು ಬರಲ್ಲ. ಯಾಕೆಂದ್ರೆ ಯಾರು ಅಕೌಂಟ್ ಅಲ್ಲಿ ಇದ್ರೆ ಅದು ರಿಪೀಟ್ ಅವರು ಮತ್ತೆ ರಿಕವರ್ ಮಾಡ್ಕೋಬಹುದು. ಈಗ ಹೋಗ್ಬಿಟ್ಟು ಅವ್ರು ತಗೊಂಡಿರೋ ವಾಪಸ್ ಕೊಡಿ ಅಂದ್ರೆ ಕೊಡ್ತಾರ? ಕೊಡಲ್ಲ. ಅದೇನಾರ 100% ಏನಾದ್ರು ಅಕೌಂಟ್ ಅಲ್ಲಿ ಇದ್ರೆ ಅದು ಆಗ್ಬಹುದು, ಇಲ್ಲಾಂದ್ರೆ ಆಗಲ್ಲ ಮೇಡಮ್. ಅದನ್ನ ಅಷ್ಟಕ್ಕೆ ಈಗ ಹೋಗ್ಬಿಟ್ಟಿದೆ, ಏನು ಮಾಡೋದಕ್ಕಾಗಲ್ಲ. ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಕೋಟಿ ಹೋಗ್ತಾ ಇರುತ್ತೆ. ಈ ಜನ ತಿಂದಿರೋದ್ರ ಬಗ್ಗೆ ಇದು ಮಾಡ್ಬಿಟ್ಟು ಅಲ್ಲಿಗೆ ಅದು ಸ್ಟಾಪ್ ಮಾಡಬೇಕು. ಅದು ಸ್ಟಾಪ್ ಮಾಡ್ಬಿಟ್ಟು ಈಗ ಬರೋ ಅಂಥದ್ದು ಏನಿದೆ ಅದನ್ನ ಒಳ್ಳೆ ರೀತಿಲಿ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ. ನಾವು ಯಾವುದೇ ಒಂದು ಯೋಜನೆ ಇಟ್ಕೊಂಡು ಮಾಡ್ತಿದೀವಿ ಅಂತಂದ್ರೆ ಅದನ್ನ ಒಳ್ಳೆ ರೀತಿಲಿ ನೋಡ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ, ಏನಾಗಲ್ಲ. ಸೊ ಈ ಹಿಂದೆ ಹೋಗಿರೋದು ರಿಕವರ್ ಮಾಡಕ್ಕಾಗಲ್ಲ, ನೆಕ್ಸ್ಟ್ ನೀವು ಕೊಟ್ಟಿರೋದು ಹೆಂಗ್ ವಾಪಸ್ ಕೇಳ್ತೀರಾ? ಯಾರೋ ಅವ್ರು ಅಲ್ಲಿ ಹೋಗಿ ತಡ್ಕಿ ಅವ್ರನ್ನೆಲ್ಲ ಇದು ಮಾಡಿ ಮಾಡಕ್ಕಾಗುತ್ತೆ? ನೀವೇ ಹೇಳಿ, ಅದಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಹೇಳಿ? ಇಲ್ಲ, ಕಷ್ಟ ಆಗುತ್ತೆ. ಈಗ ಮೇಡಮ್, ಈಗ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಏನಿದು ಬಯೋಮೆಟ್ರಿಕ್ ಅಥವಾ ಏನಿದು KYC ಅಂತ. ಅದ್ರ ಬಗ್ಗೆ ನೀವು ಸಿಂಪಲ್ ಆಗಿ ಹೇಳೋದಾದ್ರೆ ಜನರಿಗೆ ಅಂದ್ರೆ ಏನಂತಂದ್ರೆ ಇವಾಗ ಏನು ಇಷ್ಟೊಂದು ಅನ್ಯಾಯ ನಡೀತಾ ಇದೆ. ಇವಾಗ ಈ ಸೊತ್ತೋಗಿದ್ರು ಕೂಡ ಎಲ್ಲರೂ ಡೆತ್ ಸರ್ಟಿಫಿಕೇಟ್ಗಳು ಕೊಡೋದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು, ಅಮೌಂಟ್ಗಳು ತಗೊಂತಾ ಇರ್ತಾರೆ. ಅದಕ್ಕೆ ಸರ್ಕಾರಕ್ಕೆ ನಾವು ನಿಂತ್ಕೊಂಡು ಸ್ವಲ್ಪ ಸಪೋರ್ಟಿಂಗ್ ಮಾಡಿದ್ರೆ ಸರ್ಕಾರ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಯೋಜನೆ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಒಂದೇನಂತಂದ್ರೆ ಗೊತ್ತಿಲ್ಲ ಅಂದ್ರೆ ಮನೇಲಿ ಓದಿರೋರು ಇರ್ತಾರೆ, ಇಲ್ಲ ಯಾರು ಮನೇಲಿ ಯಾರು ಇಲ್ಲ ಅಂದಾಗ ಬೇರೆಯವ್ರನ್ನ ಕೇಳ್ಕೊಂಡು ಒಂದು ಪೋಸ್ಟ್ ಆಫೀಸ್ಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ ಎಲ್ಲ ಕೊಟ್ಬಿಟ್ಟು ಅದನ್ನ ತಮ್ಮಿಂಗ್ ಪ್ರೆಸ್ ಕೊಟ್ಟು ಅವ್ರನ್ನ ಬೇರೆಯವ್ರನ್ನ ತಿಳ್ಕೊಂಡು ಸ್ವಲ್ಪ ಅದನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ಈಗ ಬರೀ ತಂಬ್ ಇಂಪ್ರೆಷನ್ ಮಾತ್ರನಾ ಅಥವಾ ಈ ಕಣ್ಣಿಂದು ಏನಾದ್ರು ತಗೊಂತಾರ, ಸ್ಕ್ಯಾನ್ ಮಾಡ್ತಾರ, ಹೇಗೆ? ಅದ್ರ ಬಗ್ಗೆ ಅದೆಲ್ಲ ತಗೋಬೇಕು ಅಂದ್ರೆ ಅದೇನೋ ಈ ಕಣ್ ಟೆಸ್ಟ್ ಮಾಡ್ತಾರಲ್ಲ ಆ ತರ ಆಗ್ಬಿಡುತ್ತೆ. ತಮ್ಮಿಂಗ್ ಪ್ರೆಸ್ ಸಾಕಾಗುತ್ತೆ. ಆಧಾರ್ ಕಾರ್ಡ್ ಡಾಕ್ಯುಮೆಂಟೇಶನ್ ತಗೊಂಡು ತಮ್ಮಿಂಗ್ ಪ್ರೆಸ್ ಕೊಟ್ಟು ತಗೊಂಡ್ರೆ ಅದು ಸಾಕಷ್ಟು. ಈಗೆಲ್ಲ ನಮ್ಮ ವಿಧವೆಯವ್ರಿಗಿರ್ಬೋದು ಮತ್ತೆ ನಮ್ಮ ವಯಸ್ಸಾಗಿರೋರಿಗೆ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆಲ್ಲ ಕೊಡ್ತಾರಲ್ಲ, ಅದೆಲ್ಲ ಮಾಮೂಲಿ ತಮ್ಮಿಂಗ್ ಪ್ರೆಸ್ ಏನ್ ತಗೊಂಡು ಇದು ಮಾಡ್ತಾರೆ, ಅದೇ ತರ ಸಿಸ್ಟಮ್ ಮಾಡಿದ್ರೆ ಸರಿ. ಆ ಕಣ್ಣಿನ ರೇಖೆಲೆಲ್ಲ ಎಲ್ಲಿಷ್ಟು ಅದು ಕಷ್ಟ ಆಗುತ್ತೆ. ಸೊ ಒಟ್ಟಾರೆಯಾಗಿ ಕೊನೆಯದಾಗಿ ಸರ್ಕಾರದ ಈ ಯೋಜನೆಗಳು ಏನಿದೆ, ಪಂಚ ಗ್ಯಾರಂಟಿ ಯೋಜನೆಗಳು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನೀವು?
ತುಂಬ ಖುಷಿ ಆಗುತ್ತೆ ಮೇಡಮ್. ಈಗೇನು ಸಿದ್ದರಾಮಯ್ಯ ಅವರು ಮಾಡಿದ್ರು ಒಂದು ಒಳ್ಳೆಯದೇ ಮಾಡಿದ್ರು, ಅವ್ರೇನು ಇದು ಮಾಡಿಲ್ಲ, ಒಳ್ಳೆ ಅನುಕೂಲನೇ ಮಾಡಿದ್ದಾರೆ. ಮತ್ತು ಇದು ಹೆಣ್ಮಕ್ಳಿಗೆ ಏನು ಇವಾಗ ಫ್ರೀ ಬಸ್ತು ಮಾಡಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿ ಹೆಣ್ಮಕ್ಳು ಮನೆಗಳ ಗ್ಯಾಸ್ಗೆ ಮತ್ತು ಬೇರೆ ಏನಾದರೂ ಒಂದು ಸ್ಕೂಲ್ ಎಜುಕೇಶನ್ ಮೇಲೆ ಅದ್ರ ಮೇಲೆ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ. ಅದಿವಾಗ ಅಂದ್ರೆ ವಯಸ್ಸಾಗಿರೋರು ಅವಾಗೆಲ್ಲ ಪಾಪ ಎಲ್ಲೂ ಹೋಗ್ತಾ ಇರಲಿಲ್ಲ, ಟ್ರಿಪ್ ಹೋಗಿದ್ದಾರೆ, ಅದು ಅನುಕೂಲ ಆಗಿದೆ ಇಲ್ಲ ಅಂತಲ್ಲ. ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಬೇರೆ ಏನಾರ ಯೋಜನೆಗೆ ಮಾಡಿದ್ರೆ ಅದು ಒಳ್ಳೆ ಒಳ್ಳೆ ಅನುಕೂಲ ಆಗುತ್ತೆ. ಗೃಹಲಕ್ಷ್ಮಿ ಮಾತ್ರ ಖಂಡಿತ ಹೆಣ್ಮಕ್ಳು ತುಂಬಾ ಅನುಕೂಲ ಆಗಿದೆ. ಯಾರೋ ಒಬ್ರು ಮಾತಾಡ್ಕೊಂತಾರೆ, ಬಟ್ ಏನಂದ್ರೆ ಅವ್ರಿಗೆ ಬರ್ತಾ ಇರಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರಿಗೆ ಕೋಪದಿಂದ ಮಾತಾಡ್ತಾರೆ. ಖಂಡಿತ ಮುಂದಿನ ದಿನ ಅವ್ರಿಗೂ ಬರ್ಲಿ, ಅವ್ರ ಮನೆಯಲ್ಲೂ ತಗೊಳ್ಳಿ, ಅವ್ರ ಖುಷಿಗೆ ಇದ್ ಮಾಡ್ಲಿ. ಮತ್ತೆ ಚಾನಲ್ಗೆ ತುಂಬಾ ಖುಷಿ ಏನಂತಂದ್ರೆ ಇಂಥ ಒಳ್ಳೊಳ್ಳೆವನ್ನ ನೀವು ನಡೆಸ್ಕೊಡೋದ್ರಿಂದ 4 ಜನಕ್ಕೂ ಅದು ತಲುಪುತ್ತೆ. ಮತ್ತೆ ವಯಸ್ಸಾಗಿರೋರು ಟಿವಿ ನೋಡ್ತಾ ಇರ್ತಾರೆ, ಬಟ್ ಅವ್ರಿಗೂ ನಿಮ್ ಕಡೆಯಿಂದ ಒಳ್ಳೆ ಮೆಸೇಜ್ ಸಿಗುತ್ತೆ. ಓ ನನ್ ಬರ್ತಾ ಇರೋ ಹಣ ಈ ತರ ಮಾಡ್ತಾ ಇದಾರೆ, ನಾನು ಈ ತರ ಹೋಗಿ ಮಾಡ್ಬೇಕು ಅನ್ನೋದು ಒಂದು ಅನುಕೂಲ ಆಗುತ್ತೆ. ನಿಮ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಒಟ್ಟಾರೆ ಸರ್ಕಾರ ಏನು ಪರಿಷ್ಕರಣೆ ಮಾಡಿದೆ, ಇದು ಅನರ್ಹರ ಖಾತೆಗೆ ಹಣ ಜಮೆಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸನೇ. ಆದರೆ ಬಯೋಮೆಟ್ರಿಕ್ ಅಥವಾ KYC ಏನಿದೆ, ಇದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸ್ವಲ್ಪ ಕಷ್ಟ ಆಗಬಹುದು ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಏನಾಗುತ್ತೆ ಮುಂದೆ ಕಾದು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.